Hello, good morning, ladies and gentlemen. Welcome you all to my YouTube session. Ivattu we are gonna discuss on major thing. Before that, I again welcome you to Weekend with your business doctor. Ivattu, our next episode is gonna talk something beyond, something more important. Nim business ಅಲ್ಲಿ ಪ್ರತಿಯೊಬ್ಬರಿಗೂ ಕಾಮನ್ ಕ್ವೆಶನ್ ಬರೋದು, ನಾನು ಮಾಡ್ತಿರೋದು ಕರೆಕ್ಟಾ, ಅಥವಾ ನಾನು ಮಾಡ್ತಾ ಇರೋದ್ರಲ್ಲಿ ಏನ್ ಇಶ್ಯೂ ಬರ್ತಾ ಇದೆ, ವೈ ಇಸ್ ದಟ್ ನಾನು ಸ್ಕೇಲ್ ಆಗಕ್ ಆಗ್ತಾ ಇಲ್ಲ, ಅಥವಾ ನಾನು ಗ್ರೋ ಆಗ್ತಾ ಇರೋ ಪ್ಯಾಟರ್ನ್ಲಿ ಎಲ್ಲಿ ಮಿಸ್ಟೇಕ್ ಬರ್ತಾ ಇದೆ, ವಾಟ್ ಐ ಕ್ಯಾನ್ ರೆಕ್ಟಿಫೈ. ಸೊ ಹಾಗಾಗಿ ಎಷ್ಟೊಂದು ಮಿತ್ಸ್ ಇರುತ್ತೆ. ಮಿತ್ ಅಂದ್ರೆ ಮೇ ಬಿ ಅಸಂಪ್ಷನ್ಸ್, ಮೇ ಬಿ ನಾವು ಅದ್ರ ಮೇಲೆ ತಪ್ಪು ಕಲ್ಪನೆ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ನಮಗೆ ಅದ್ರ ಬಗ್ಗೆ ಇರೋ ನೆಗೆಟಿವ್ ಥಾಟ್ ಆಗಿರ್ಬೋದು. ಸೊ ವಾಟ್ಸ್ ಎವರ್ ಇಟ್ ಮೇ ಬಿ, ಆಂಟರ್ಪ್ರಿನರ್ಶಿಪ್ ಅಲ್ಲಿ ಅಂದ್ರೆ ಬಿಸ್ನೆಸ್ ಮಾಡಬೇಕಿದ್ರೆ ವಿ ಆಲ್ ಹ್ಯಾವ್ ಸರ್ಟನ್ ಮಿತ್ಸ್, ಸರ್ಟನ್ ರಾಂಗ್ ಅಸಂಪ್ಷನ್ಸ್. ಸೊ ಅದನ್ನ ಕ್ರ್ಯಾಕ್ ಮಾಡೋದಕ್ಕೆ ವಿ ಆರ್ ಗೋನಾ ಡಿಸ್ಕಸ್ ವಿತ್ ಯು ಟುಡೇ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಬುಕ್. ಮೇ ಬಿ ಹಿಯರ್ ದ ಬುಕ್ ಇಸ್ ಕಾಲ್ಡ್ ಆಸ್ ದ ಇ ಮಿತ್. If you are able to assess or notice clearly, it is almost more than 2 million copies are being sold. And one amazing book, ಈ book ನ ಸ್ಟಾರ್ಟಿಂಗ್ ಲೈನ್ ಕೊಡ್ತಾರೆ ದ ಇ ಮಿತ್ ಅಲ್ಲಿ, why most businesses or small businesses don't work and what to do about it. ಅಂದ್ರೆ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ಯಾಕೆ ಸಕ್ಸಸ್ಫುಲಿ ರನ್ ಆಗ್ತಿಲ್ಲ, ಅಥವಾ ಬಿಸ್ನೆಸ್ಗಳು ಯಾಕೆ ಫೇಲ್ ಆಗ್ತಾ ಇದೆ, ನಾವೇನ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಎಕ್ಸಲೆಂಟ್ ರೀಡ್ ವಿಚ್ ಐ ಹ್ಯಾಡ್ ಇಟ್ ಆಲ್ಮೋಸ್ಟ್ 3 years before. Michael E. he has written this book. ಈ ಬುಕ್ ಅನ್ನು ಬರೆದಾಗ ಅವ್ರ ಮೇನ್ ಕ್ವೆಶನ್ ಇದ್ದಿದ್ದು, ಎಷ್ಟು ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವರಲ್ಲಿರೋ ಕನ್ಫ್ಯೂಷನ್ಸ್ ಮುಂದೆ ದೊಡ್ಡದಾಗಿ ಬೆಳೆದು ಬಿಸ್ನೆಸ್ ಫೇಲ್ ಆಗಕ್ಕೆ ಚಾನ್ಸ್ ಇರುತ್ತೆ. ಹಾಗಿದ್ರೆ ಆ ಕನ್ಫ್ಯೂಷನ್ ಹೇಗೆ ಅವಾಯ್ಡ್ ಮಾಡಬೇಕು. ಸೊ ಹಿ ವಾಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಕನ್ಸಲ್ಟೆಂಟ್, ಅಂಡ್ ಆಲ್ಸೋ ಈ ಬುಕ್ ನ ಇಂಕ್ 500 ಅಲ್ಲಿ ಒನ್ ಆಫ್ ದ ನಂಬರ್ 1 ಬುಕ್ ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ರು. ಸೊ ದಿಸ್ ಬುಕ್ ನಾಟ್ ಓನ್ಲಿ ಹೆಲ್ಪ್ ಈಚ್ ಆಫ್ ಅಸ್ ಟು ಸೇ ದಟ್ ನಾವು ಬಿಸ್ನೆಸ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ತಿದ್ದೀವಿ, ಅದರಿಂದ ಹೇಗೆ ಹೊರಗೆ ಬರಬೇಕು, ಅಂಡ್ ಹೌ ಟು ಗ್ರೋ ದ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಎಕ್ಸಲೆಂಟ್ ಆಗಿ ಈ ಬುಕ್ ಅಲ್ಲಿ ಬರ್ದಿದ್ದಾರೆ. ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಮೇಕ್ ಶೋರ್ ಯು read this book in thorough and implement the pointers. Illa ant ಹೇಳಿದ್ರೆ at least listen to this episode, which is going to give a complete detailing, because this is an insightful read. Having said that, ಈ book ಅಲ್ಲಿರೋ amazing points ನಿಮ್ business ನ scale ಮಾಡೋದಕ್ಕೆ definitely help ಮಾಡುತ್ತೆ. In fact, one of the quote ಈ book ಅಲ್ಲಿ ಹೇಳ್ತಾರೆ, if your business depends on you, actually you don't own a business, you are actually having a job, and it's a worst job in the world because you are working for yourself as a lunatic. ಅಂದ್ರೆ ಈ book ಅಲ್ಲಿ ಹೇಳ್ತಾರೆ, ನಾವು ನಮ್ಮ ಬಿಸ್ನೆಸ್ ಅನ್ನ ನಾವು ಬೆಳೆಸ್ತಾ ಇರೋದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸ್ಬೇಕು ಅಂತ. ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ನಾವೇ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ರನ್ ಮಾಡ್ತಿಲ್ಲ. ಬಿಕಾಸ್ ಬಿಸ್ನೆಸ್ ಬೇಸಿಕ್ ಡೆಫಿನೇಷನ್, ಇಟ್ ಸೇಸ್ ಇಟ್ ರನ್ಸ್ ಆನ್ ಇಟ್ಸ್ ಓನ್, ಇಟ್ ರನ್ಸ್ ವಿತೌಟ್ ಯೋರ್ ಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಹಾಗಿದ್ರೆ ಇಫ್ ಇಟ್ ಇಸ್ ರನ್ನಿಂಗ್ ವಿತೌಟ್ ಆರ್ ಡಿಪೆಂಡೆನ್ಸ್, ನಾವೇನ್ ಮಾಡ್ತಿದೀವಿ, ನಮ್ ಬಿಸ್ನೆಸ್ ಅಲ್ಲಿ ನಾವಿಲ್ದೆ ಬಿಸ್ನೆಸ್ ರನ್ ಮಾಡಕ್ ಆಗಲ್ಲ ಅಂತಿದ್ವಿ. ಸೊ ಮೈಕೆಲ್ ಸೇಸ್, ನಿಮ್ ಬಿಸ್ನೆಸ್ ನೀವಿಲ್ದೆ ರನ್ ಆಗಲ್ಲ ಅನ್ನೋ ಹಾಗಿದ್ರೆ ನೀವು ಬಿಸ್ನೆಸ್ ಮಾಡ್ತಿಲ್ಲ, ನೀವು ಜಾಬ್ ಅಂದ್ರೆ ಕೆಲಸ ಮಾಡ್ತಿದ್ದೀರಾ. ನೀವ್ ಇನ್ನೊಬ್ರ ಹತ್ರ ಕೆಲಸ ಮಾಡೋದ್ರ ಬದಲು ನಿಮಗ್ ನೀವೇ ಕೆಲಸ ಕೊಟ್ಕೊಂಡು ಮಾಡ್ಕೊಂತ ಇದ್ದೀರಾ. ಸೊ ಇಟ್ ಮೀನ್ಸ್ ಯು ಆರ್ ಆಕ್ಚುಲಿ ಓನರ್, ಯು ಆರ್ ಆಕ್ಚುಲಿ an employee as well. So that is not the work which you are supposed to do. The basic business definition ಅಲ್ಲೇ ಹೇಳುತ್ತೆ, ನೀವು ಬಿಸ್ನೆಸ್ ನ ಡಿಪೆಂಡೆಂಟ್ ಆಗಿ ಕ್ರಿಯೇಟ್ ಮಾಡಬಾರ್ದು ಅಂತ. ಹಾಗಿದ್ರೆ ನಾವೇನ್ ಮಾಡ್ತಿದ್ವಿ, ನಮ್ ಬಿಸ್ನೆಸ್ ಅಲ್ಲೇ ನಮಗೆ ಗೊತ್ತಿದೆ ಒಂದು ಫ್ಯಾನ್ಸಿ ಟರ್ಮ್, ವಿತೌಟ್ ಮೀ ಬಿಸ್ನೆಸ್ ಡಸಂಟ್ ವರ್ಕ್, ನಾನಿಲ್ದೆ ಬಿಸ್ನೆಸ್ ನಡೆಯಲ್ಲ. ಹಾಗಿದ್ರೆ ನೀವು ಬಿಸ್ನೆಸ್ ಮಾಡ್ತಿಲ್ಲ, ನೀವೊಂದು ಸೆಲ್ಫ್ ಎಂಪ್ಲಾಯ್ಡ್ ಜಾಬ್ ಅಲ್ಲಿ ಇದ್ದೀರಾ ಅಂತ ಈ ಬುಕ್ ಅಲ್ಲಿ ಹೇಳ್ತಾರೆ. Because he says the emphasis is mostly for entrepreneurs, because they need to balance ಅಲ್ವಾ. ನೀವು ಒಬ್ಬ ಆಂಟ್ರಪ್ರಿನರ್ ಆಗಿ ನೀವು ಬ್ಯಾಲೆನ್ಸ್ ಮಾಡ್ಬೇಕು, ಒಬ್ಬ ಮ್ಯಾನೇಜರ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕು, ಒಬ್ಬ ಟೆಕ್ನಿಷಿಯನ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕು. ಅನ್ಫಾರ್ಚುನೇಟ್ಲಿ ಎಲ್ಲಾನು ಮಿಕ್ಸ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಈ ಬುಕ್ ಅಲ್ಲಿರೋ ಒಂದು ಗ್ರೇಟೆಸ್ಟ್ ಚಾಪ್ಟರ್ ವಿಚ್ ಸೇಸ್, ಆಂಟ್ರಪ್ರಿನರ್ ಅಂತ ಹೇಳಿದ್ರೆ ಎಲ್ಲಾ ಗೊತ್ತಿರ್ಬೇಕು ಅನ್ನೋದಕ್ಕಿಂತ ಯು ಆರ್ ವೇರಿಂಗ್ 3 different hats. ನಮ್ಗೇನು ತುಂಬಾ ಜನ ನಾವು ಶುರು ಮಾಡಿದೀವಲ್ಲ, ತುಂಬಾ ಜನ ನಾವು ಇದನ್ನ ಅರ್ಥ ಕೂಡ ಮಾಡ್ಕೊಂಡಿದ್ದೀವಿ. ನಾವು ಇನ್ ಕೇಸ್ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಟೆಕ್ನಿಕಲ್ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ವಿ ಬಿಲೀವ್ ಐ ಕ್ಯಾನ್ ಬಿ ಅನ್ ಆಂಟ್ರಪ್ರಿನರ್. ನಾಳೆ ಒಂದು ಮೊಬೈಲ್ ಫೋನ್ ನ ಮ್ಯಾನುಫ್ಯಾಕ್ಚರಿಂಗ್ ಆಸ್ಪೆಕ್ಟ್ಸ್ ನಮಗೆ ಗೊತ್ತಿದೆ ಅಂದ್ರೆ ಐ ಬಿಲೀವ್ ಐ ಆಮ್ ಅನ್ ಆಂಟ್ರಪ್ರಿನರ್. ನಾಳೆ ಒಂದು ಬುಕ್ ಪ್ರಿಂಟಿಂಗ್ ನಂಗೆ ಬರುತ್ತೆ, ಆ ಟೆಕ್ನಿಕಲ್ ಡೀಟೇಲ್ಸ್ ಗೊತ್ತು, ಯಾವ ಪೇಪರ್ ಯೂಸ್ ಮಾಡ್ಬೇಕು ಗೊತ್ತು, ಯಾವ ಕಾರ್ಡ್ಬೋರ್ಡ್ ಯೂಸ್ ಮಾಡ್ಬೇಕು ಗೊತ್ತು ಅನ್ನೋ ಟೆಕ್ನಿಕಾಲಿಟಿ ಗೊತ್ತಿದ್ರೆ ಹಾಗಿದ್ರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದಾ? ನೋ. ಟೆಕ್ನಿಕಲ್ ಡೀಟೇಲ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಆಂಟ್ರಪ್ರಿನರ್ಶಿಪ್. ಅದಕ್ಕೆ ಹೇಳ್ತಾರೆ, ನನಗೆ ಪರ್ಟಿಕ್ಯುಲರ್ ವರ್ಕ್ ಅಲ್ಲಿ ಟೆಕ್ನಿಕಲ್ ನಾಲೆಜ್ ಇದೆ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ಫೇಟಲ್ ಅಸಂಪ್ಷನ್ ವಿಚ್ ಯು ಆರ್ ಡೂಯಿಂಗ್ ಇಟ್. ಹಾಗಿದ್ರೆ ಏನದು 3 hats?
ಯಾವ ಫಾರ್ಮ್ಯಾಟ್ ಅಲ್ಲಿ ನಾವು ಬ್ಯಾಲೆನ್ಸ್ ಮಾಡಬೇಕು, ನಾನು ಯಾವ ಆಂಗಲ್ ಅಲ್ಲಿ ಈ ಬುಕ್ ನಾನು ಮ್ಯಾನೇಜ್ ಮಾಡ್ತಾ ಹೋದ್ರೆ, ನನ್ನ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡ್ತಾ ಹೋದ್ರೆ ನಾನು ಸಕ್ಸಸ್ಫುಲಿ ಗ್ರೋ ಆಗ್ಬೋದು. ನಂಗೆ ಟೆಕ್ನಿಕಲ್ ಡೀಟೇಲ್ಸ್ ನನಗೆ ಗೊತ್ತಿರೋದೇ ತಪ್ಪಾ? Let's understand and answer all these questions, because e-book ಅಲ್ಲಿ, as I said, that the basic name of the book itself is the e-myth. You actually need to read it to explore it, but our book is a complete summary, chapter by chapter ನಾನು ಇವತ್ತು ಕೊಡ್ತಾ ಹೋಗ್ತೀನಿ. It will make sure that you understand in its narrative and can make a difference about it. So let's start with it. The first area which he tries, clarifying it. To before that, he tries to convey that there are certain area ಈ ಜರ್ನಿಯಲ್ಲಿ ನಾವು ಎಂಬಾರ್ಕ್ ಮಾಡೋಕ್ಕಿಂತ ಮುಂಚೆ there are certain long term success which you need to understand. For the first thing, he says that first you need to break the entrepreneurial myth, because Michael challenges ಅಂದ್ರೆ ಈ ಬುಕ್ಕಲ್ಲಿ ಹೇಳ್ತಾರೆ ದ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಮಾತ್ರ ನಮಗಿದ್ರೆ ಸಾಕಾಗಲ್ಲ. ಬಿಕಾಸ್ ಈ ಬುಕ್ಕಲ್ಲಿ ಆ ಸಮರಿ ನಮಗೆ ಕೊಡಬೇಕಾದ್ರೆ ಹೇಳ್ತಾ ಹೋಗ್ತಾರೆ ದೇರ್ ಆರ್ ಸರ್ಟನ್ ಏರಿಯಾಸ್. ಲಾಸ್ಟ್ ಟೈಮ್ ಕೂಡ ನಾನು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ ಓದಬೇಕಾದ್ರೆ ಐ ವಾಸ್ ಕನ್ವೇಯಿಂಗ್ ದೇರ್ ಆರ್ ಸೊಸೈಟಿಯಲ್ ನಾರ್ಮ್ಸ್ ವಿಚ್ ಹವ್ ಬೀನ್ ಪ್ರೀ ಡಿಫೈನ್ಡ್ ಅಂಡ್ ಗಿವನ್. ಅದನ್ನ ಬ್ರೇಕ್ ಮಾಡದೆ ಆ ಬುಕ್ ಆಗಿತ್ತು. ಹಾಗೆ ಆಂಟರ್ಪ್ರಿನರ್ಶಿಪ್ ಬಿಸ್ನೆಸ್ ಬಗ್ಗೆನು ದೇರ್ ಆರ್ ಸರ್ಟನ್ ಪ್ರೀ ಡಿಫೈನ್ಡ್ ಏರಿಯಾಸ್ ವಿಚ್ ಆರ್ ಸೊಸೈಟಿ ನಾರ್ಮ್ಸ್ ಆದಂಗೆ ಆಗ್ಬಿಟ್ಟಿದೆ. ಹೀಗೆ ಮಾಡಬೇಕು, ಹೀಗೆ ನಡೆಸಬೇಕು, ಹೀಗೆ ನಡೆಸಿದ್ರೆ ಬೆಳೆಸೋದನ್ನ ನಾರ್ಮ್ಸ್ ಇದೆ, ಅದನ್ನ ಬ್ರೇಕ್ ಮಾಡದೆ ಈ ಬುಕ್. ಸೊ ಈ ಬುಕ್ ಅಲ್ಲಿ ಫಸ್ಟ್ ನಾರ್ಮ್ ಸೊಸೈಟಿ ಹೇಳ್ತಿರೋದನ್ನ ಇವ್ರು ಬ್ರೇಕ್ ಮಾಡ್ತಿರೋದು ಏನಂದ್ರೆ, ನಂಬರ್ ಒನ್, ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇದ್ರೆ ನಾವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಅಚೀವ್ ಮಾಡ್ತೀವಿ. ನೋ, ದಟ್ಸ್ ರಾಂಗ್. ನಿಮ್ ಬಿಸ್ನೆಸ್ ಅಲ್ಲಿ ಟೆಕ್ನಿಕಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ರು ನೀವು ಅದನ್ನ ಅಚೀವ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಆಂಟರ್ಪ್ರಿನರ್ಶಿಪ್ ರಿಕ್ವೈರ್ಸ್ ಅ ನೀಡ್ ಆಫ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಅನ್ ಆಂಟರ್ಪ್ರಿನರ್, ಬಿಟ್ವೀನ್ ಅ ಮ್ಯಾನೇಜರ್ ಅಂಡ್ ಬಿಟ್ವೀನ್ ಅ ಟೆಕ್ನಿಷಿಯನ್. ಅದು ಹೇಗೆ ಡೀಟೇಲ್ ಮತ್ತೆ ನೋಡೋಣ. ಬಟ್ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್ ಅಬೌಟ್ ಇಟ್, ದಟ್ ಆಂಟರ್ಪ್ರಿನರ್ ಆಗಿದ್ದು ಟೆಕ್ನಿಕಲ್ ನಾಲೆಜ್ ಇದ್ರೆ ಸಾಕಾಗಲ್ಲ. ಹಾಗಿದ್ರೆ ಏನ್ ಬೇಕು? ಲೆಟ್ಸ್ ಎಂಬಾರ್ಕ್ ಇನ್ ಟು ದಿಸ್ ಜರ್ನಿ ಅಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. The second norm, which is very important in book ಅಲ್ಲಿ ಏನು ಹೇಳ್ತಾರೆ ಅಂದ್ರೆ, there is a difference between working on the business and working in the business. ಇದು ತುಂಬಾ ಸತಿ I have discussed with a lot of entrepreneurs. Majority you need to understand the difference between working on and working in the business. ಏನ್ ಡಿಫರೆನ್ಸ್? ವರ್ಕಿಂಗ್ ಇನ್ ದ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅಲ್ಲಾಗ ಪ್ರತಿ ಕೆಲಸನು ಪ್ರತಿ ಏರಿಯಾನು ನಿಮಗೆ ಗೊತ್ತಿರುತ್ತೆ, ನೀವೇ ಇನ್ವಾಲ್ವ್ ಆಗಿ ಮಾಡ್ತಾ ಇರ್ತೀರಾ. ಸೊ ಇಟ್ ಈಸ್ ಲೈಕ್ ಬಿಸ್ನೆಸ್ ಅಲ್ಲಾಗೋ ಡೇ ಟು ಡೇ ಆಪರೇಷನ್ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಹತ್ರನೇ ಇದ್ದು ಅಂಡ್ ಇಟ್ ಇಸ್ ಹೈಲಿ ಡಿಪೆಂಡೆಂಟ್ ಆನ್ ಯು. ಸೊ ಇಟ್ ಮೀನ್ಸ್ ಯು ಆರ್ ವರ್ಕಿಂಗ್ ಇನ್ ದ ಬಿಸ್ನೆಸ್. ಬಟ್ ಈ ಬುಕ್ ಅಲ್ಲಿ ಹೇಳ್ತಾರೆ, ಇಫ್ ಯು ಆರ್ ವರ್ಕಿಂಗ್ ಇನ್ ದ ಬಿಸ್ನೆಸ್, ಬಿಸ್ನೆಸ್ ಹೇಗ್ ಬೆಳೆಸ್ತೀರಾ? ಬಿಕಾಸ್ ದಿನ ಆಗ ಕೆಲಸ ಎಲ್ಲ ನಿಮ್ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ನೀವು 4 ದಿನ ರಜಾ ಹಾಕಿದ್ರೆ ಬಿಸ್ನೆಸ್ ನಡೆಯಲ್ಲ. ಸೊ ಇಟ್ ಮೀನ್ಸ್ ವರ್ಕಿಂಗ್ ಇನ್ ದ ಬಿಸ್ನೆಸ್ ಇಸ್ ಅ ಬಿಗ್ ನೋ. ಮತ್ತೇನ್ ಮಾಡ್ಬೇಕು? ಯು ನೀಡ್ ಟು ವರ್ಕ್ ಆನ್ ದಿ ಬಿಸ್ನೆಸ್. ವಾಟ್ಸ್ ದ ಡಿಫರೆನ್ಸ್ ಇನ್ ದಟ್? ವರ್ಕಿಂಗ್ ಆನ್ ದ ಬಿಸ್ನೆಸ್ ಅಂದ್ರೆ you are not taking care of day-to-day operation. You are actually building a system which takes care of operations. So it means now business ಹೇಗೆ ರನ್ ಮಾಡ್ತಿದ್ದೀವಿ? We run the business on our own. ಮಾಡಬೇಡಿ. ಬಿಸ್ನೆಸ್ ರನ್ ಮಾಡ್ಬೇಕಂದ್ರೆ ನೀವು ಸಿಸ್ಟಮ್ ನ ಸೆಟ್ ಮಾಡಬೇಕು, ಸಿಸ್ಟಮ್ ಬಿಸ್ನೆಸ್ ನ ರನ್ ಮಾಡಬೇಕು. ನಾವೇನ್ ಮಾಡ್ತಿದೀವಿ? ನಾವೇ ಬಿಸ್ನೆಸ್ ಅನ್ನು ರನ್ ಮಾಡ್ತಿದೀವಿ ವಿತೌಟ್ ಸಿಸ್ಟಮ್. ಅದಕ್ಕೆ ಹೇಳ್ತಾರೆ ಸೆಟ್ ಸಿಸ್ಟಮ್ ಅಂಡ್ ಲೆಟ್ ದ ಸಿಸ್ಟಮ್ ರನ್ ದ ಬಿಸ್ನೆಸ್. ಯು ಡೋಂಟ್ ರನ್ ದ ಬಿಸ್ನೆಸ್. ಸಿಸ್ಟಮ್ ಸೆಟ್ ಮಾಡಿ ಅದು ನಿಮ್ ಬಿಸ್ನೆಸ್ ನ ರನ್ ಮಾಡ್ಲಿ, ನೀವು ಬಿಸ್ನೆಸ್ ನ ರನ್ ಮಾಡಬಾರ್ದು. ಸೊ ವೆನ್ ಯು ಸೆಟ್ಟಿಂಗ್ ಅ ಸಿಸ್ಟಮ್ ಅಂಡ್ ದೂರದಿಂದ ನಿಂತ್ಕೊಂಡು ಅದು ಕರೆಕ್ಟ್ ಆಗಿ ಆಗ್ತಿದ್ಯಾ ಅಂತ ಮಾನಿಟರ್ ಮಾಡೋ ಸಿಸ್ಟಮ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ as ವರ್ಕಿಂಗ್ ಆನ್ ದ ಬಿಸ್ನೆಸ್. ಸೊ ಇಟ್ ಮೀನ್ಸ್, as I told you, there's a difference between working on the business and in the business. In the business shouldn't be done, on the business has to be done. ಬಟ್ ಹಾಗಿದ್ರೆ ಸಿಸ್ಟಮ್ ಹೇಗೆ ಸೆಟ್ ಮಾಡೋದು? ದಟ್ಸ್ ಅ ಸೆಕೆಂಡ್ ಏರಿಯಾ. ಈ ಬುಕ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಇಟ್. The third area, again, society norms na ivaru break ಮಾಡೋದ್ರಲ್ಲಿ he was trying to convey the big mistake which is we are all entrepreneurs are doing is having a fatal assumption. ಏನು fatal assumption ಅಂದ್ರೆ, ತುಂಬಾ ಸತಿ ನಾವೇನ್ ಅನ್ಕೊಂತೀವಿ, ಬಿಸ್ನೆಸ್ ಅಲ್ಲಾಗ ಪ್ರತಿ ಚಿಕ್ಕ ಡೀಟೇಲ್ ಟೆಕ್ನಿಕಲ್ ಏರಿಯಾ ನಮಗೆ ಗೊತ್ತಿರಬೇಕು. ಇನ್ಫ್ಯಾಕ್ಟ್ ನಮ್ ಪ್ರತಿ ಏರಿಯಾನು ರೆಕಗ್ನೈಸ್ ಮಾಡಿ ಅದ್ರಲ್ಲಿ ಆಗ್ತಿರೋ ಚಾಲೆಂಜಸ್ ನ ಅರ್ಥ ಮಾಡ್ಕೋಬೇಕು. ಕರೆಕ್ಟ್, ಅರ್ಥ ಮಾಡ್ಕೋಬೇಕು. ಕರೆಕ್ಟ್, ಅರ್ಥ ಮಾಡ್ಕೊಂಡು ನಮ್ಮ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಇಟ್ಸ್ ಅನ್ ಅಸಂಪ್ಷನ್, ಇಟ್ಸ್ ಅ ಫೇಟಲ್ ಅಸಂಪ್ಷನ್. ಯಾಕೆಂದ್ರೆ ನಿಮ್ಗೆಲ್ಲ ಅರ್ಥ ಆಗದೆ ದೊಡ್ಡ ತಪ್ಪು ಈ ಬಿಸ್ನೆಸ್ ಅಲ್ಲಿ. ನಿಮ್ಗೆ ಕೆಲವು ಏರಿಯಾ ಅರ್ಥ ಆಗಿಲ್ಲ ಅಂದ್ರೆ ಬೇರೆ ಟೀಮ್ ಅನ್ನು ಸೆಟ್ ಮಾಡ್ತೀವಿ, ಒಂದು ಸಿಸ್ಟಮ್ ಅನ್ನು ರನ್ ಮಾಡ್ತೇವೆ. ಅಸ್ಯೂಮ್ ಫಿನಾನ್ಷಿಯಲಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಬರಲ್ಲ, ಅಥವಾ ಬ್ಯಾಲೆನ್ಸ್ ಶೀಟ್ ಡ್ರಾಫ್ಟ್ ಮಾಡೋದಕ್ಕೆ ಬರಲ್ಲ, ಇಲ್ಲ ಪಿ ಅಂಡ್ ಅಲ್ಲಿ ಎಲ್ಲ ಅರ್ಥ ಆಗ್ತಿಲ್ಲ ಅಂದ್ರೆ ಗುಡ್, ನೀವು ಆಡಿಟರ್ನ ಇಲ್ಲ ಅಕೌಂಟೆಂಟ್ ಅಪಾಯಿಂಟ್ ಮಾಡ್ತೀರಾ, ಅವ್ರ ಹತ್ರ ಕೇಳ್ತೀರಾ. ಅದು ಫುಲ್ಲು ನಿಮ್ಗೆ ಗೊತ್ತಿದ್ರೆ ಏನ್ ಮಾಡ್ತೀವಿ, ಫುಲ್ ಬ್ಯಾಲೆನ್ಸ್ ಶೀಟ್ ತನಕ ನೀವೇ ಮಾಡ್ಕೊಂಡು ಕೂರ್ತೀರಾ. ಆ ಕೆಲಸ ಎಲ್ಲ ನೀವೇ ಮಾಡ್ಕೊಂಡು ಕೂತ್ರೆ ಬಿಸ್ನೆಸ್ ಬೆಳೆಸೋದು ಯಾರು?
ಸೊ he says the biggest fatal assumption is ನಿಮಗೆ ಟೆಕ್ನಿಕಲ್ ವರ್ಕ್ ಗೊತ್ತಿದ್ರೆ ಎಲ್ಲ ನಿಮಗೆ ಗೊತ್ತಿರೋದ್ರಿಂದ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಅನ್ಕೋಣೋ ಅಸಂಪ್ಷನ್ ಇದೆಯಲ್ಲ, ದಟ್ ಈಸ್ ಫೇಟಲ್. ಅದೇ ನಮ್ಮ ಬಿಸ್ನೆಸ್ ನ ಡೆಸ್ಟ್ರಾಯ್ ಮಾಡಕ್ಕೆ ಚಾನ್ಸಸ್. ಹಾಗಿದ್ರೆ ಮತ್ತೆ ಹೇಗೆ ಬಿಲ್ಡ್ ಮಾಡ್ಬೇಕು ಅದನ್ನ, ದಟ್ಸ್ ಅ ಥರ್ಡ್ ಏರಿಯಾ ಈ ಬಿಸ್ನೆಸ್ ಅಲ್ಲಿ ಈ ಡಿಸ್ಕಷನ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಬಿಕಾಸ್ ಈ ಬುಕ್ ಅಲ್ಲಿ ಅದಕ್ಕೆ ಎಲ್ಲ ಸೊಲ್ಯೂಷನ್ ಕೊಟ್ಟದ್ದು, ವಿಲ್ ಬಿ ಏಬಲ್ ಟು ಡಿಸ್ಕಸ್ ಆನ್ ದಟ್. And the fourth one is the base purpose of the business ಏನಂದ್ರೆ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡೋದು. ನೋ, ಹಿ ಸೇಸ್ ಬಿಸ್ನೆಸ್ ಪರ್ಪಸ್ ದುಡ್ಡು ಮಾಡೋದಲ್ಲ. ಮತ್ತೆ ಹಾಗಿದ್ರೆ ಪರ್ಪಸ್ ಏನು? ಬಿಸ್ನೆಸ್ ಅಲ್ಲಿ ನಾವ್ ಏನ್ ಪರ್ಪಸ್ ಇಟ್ಕೊಂಡು ಬೆಳೆಸಬೇಕು? ದಟ್ಸ್ ಅ ಫೋರ್ತ್ ಏರಿಯಾ ವಿಚ್ ವಿ ಆರ್ ಲುಕಿಂಗ್. ಅಂಡ್ ದ ಫಿಫ್ತ್ ಅಂಡ್ ದ ಮೇಜರ್ ಏರಿಯಾ ವಿಚ್ ವಿಲ್ ಆಲ್ಸೋ ಲುಕ್ ಇಸ್ ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ಓನರ್ಸ್ ಜಾಬ್ ಇಸ್ ಟು ಬಿಲ್ಡ್ ಅ ಬಿಸ್ನೆಸ್ ದಟ್ ವರ್ಕ್ಸ್ ವಿತೌಟ್ ದೆಮ್. ಆಗ್ಲೇ ನಿಮಗೆ ಹೇಳಿದ್ದೆ, ನಿಮ್ ಬಿಸ್ನೆಸ್ ನಿಮ್ಮ ಮೇಲೆ ಡಿಪೆಂಡ್ ಆಗಿ ನಡೆಸ್ತಿದ್ದೀರಾ ಅಂದ್ರೆ ನೀವು ಬಿಸ್ನೆಸ್ ನ ನಡೆಸ್ತಿಲ್ಲ. ಸೊ ಯು ನೀಡ್ ಟು ಬಿಲ್ಡ್ ಅ ಬಿಸ್ನೆಸ್. ನೀವಿಲ್ದೆ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅಂತ ಬಿಲ್ಡ್ ಮಾಡದೆ ನಿಮ್ ರೆಸ್ಪಾನ್ಸಿಬಿಲಿಟಿ, ನಿಮ್ ಕೆಲಸ. ನಾವೇನ್ ಮಾಡ್ತಿದ್ವಿ, ನಾವಿದ್ರೆ ಮಾತ್ರ ಬಿಸ್ನೆಸ್ ಅನ್ನ ಬೆಳೆಸೋಂತ ಕೆಪಾಸಿಟಿನ ಬಿಲ್ಡ್ ಮಾಡ್ತಾ ಹೋಗ್ತಿದ್ವಿ, ಅಥವಾ ನಾವಿಲ್ಲ ಅಂದ್ರೆ ಬಿಸ್ನೆಸ್ ನಡೆಯದೇ ಇಲ್ಲ ಅನ್ನೋ ತರ ಮಾಡ್ತಾ ಇದ್ವಿ. ದಟ್ ಈಸ್ ದ ರೀಸನ್ ಫಾರ್ ದ ಫೇಲ್ಯೂರ್ ಆಫ್ ಅ ಬಿಸ್ನೆಸ್ ಅಂತ ಈ ಬುಕ್ ಅಲ್ಲಿ ಹೇಳ್ತಾರೆ. ಸೊ ಅಗೇನ್ with this fifth assumption, let's get into this chapter, let's get into the book, because the most important part of the book is trying to say that society norms ಇಂದ ಸ್ವಲ್ಪ ಹೊರಗೆ ಬನ್ನಿ, ನೀವು ಬಿಸ್ನೆಸ್ ನ ರೀಡಿಫೈನ್ ಮಾಡಿ, ನೀವು ಬಿಸ್ನೆಸ್ ಅಲ್ಲಿ ಇನ್ನೋವೇಟ್ ಮಾಡಿ, ನೀವು ಬಿಸ್ನೆಸ್ ಅಲ್ಲಿ ಹೊಸ ಪರ್ಸ್ಪೆಕ್ಟಿವ್ ಕೊಡಿ. that will change the business. ಹಾಗಿದ್ರೆ are we doing it? Frankly speaking, 99% ಇಲ್ಲ ಅಂತಾನೆ ಹೇಳ್ತೇನೆ. ವಿತ್ ಆಲ್ ದ ಹಂಡ್ರೆಡ್ಸ್ ಆಫ್ ಕಂಪ್ನೀಸ್ ನಾನು ಪರ್ಸನಲಿ ಕನ್ಸಲ್ಟ್ ಮಾಡಿರೋದ್ರಲ್ಲಿ, ಐ ಹ್ಯಾವ್ ಸೀನ್ ಎವ್ರಿ ಆಂಟ್ರಪ್ರಿನರ್ ಇಸ್ ಅಟ್ಯಾಚ್ಡ್ ವಿತ್ ದ ಬಿಸ್ನೆಸ್. ಈಸ್ ಕನೆಕ್ಟೆಡ್ ವಿತ್ ದ ಬಿಸ್ನೆಸ್ ಎಮೋಷನಲಿ, ಟೆಕ್ನಿಕಲಿ ಅಂಡ್ ಫಿಸಿಕಲಿ. ನೀವು ಮೂರು ನೀವೇ ಮಾಡ್ತಾ ಇದ್ರೆ ಬಿಸ್ನೆಸ್ ಹೇಗೆ ಬೆಳೆಯುತ್ತೆ? ದ ಬಿಸ್ನೆಸ್ ಕ್ಯಾನ್ ಗ್ರೋ ವಿತೌಟ್ ಯು ಮಚ್ ಮೋರ್ ಸಕ್ಸಸ್ಫುಲಿ. ನೀವು ಅದನ್ನ ಬಿಲ್ಡ್ ಮಾಡೋ ಕೆಪಾಸಿಟಿನ ನೀವು ಕೊಡಬೇಕಾಗಿದೆ. ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್ ಬುಕ್, each detailing which can help us understand how we can redefine it. So number one, ಈ book ಅಲ್ಲಿ base chapter ಅಲ್ಲಿ the entrepreneur myth ಅಲ್ಲಿ Michael conveys that the myth which you need to break, and the first highlighting point ನೀವು ಅರ್ಥ ಮಾಡ್ಕೋಬೇಕಿರೋದು, the misconception that technical expertise alone guarantees success. For example, let's take a case, Ravi. Assume he's a skilled software developer, and just assume it. Being a software developer, he knows how to develop an app. He knows how to develop a website. So what happens? As soon as he realizes that, okay, complete app na develop mada capacity nanigide andre, I am running a successful business anna mindset barutte, and he believes complete technical skills ನನಗೆ ಗೊತ್ತಿರೋದಕ್ಕೆ I'll be able to manage and business ಅನ್ನ ಆರಾಮಾಗಿ ಬೆಳೆಸಬಹುದು. This is a common mindset we have it. ಬಿಸ್ನೆಸ್ ಅಲ್ಲ ಅಂದ್ರೆ ಜಾಬ್ ಮಾಡ್ತಿರೋ ಪ್ರತಿಯೊಬ್ರು ಬಿಸ್ನೆಸ್ ಬರಬೇಕಿದ್ರೆ ದೇ ಹ್ಯಾವ್ ಅ ಥಾಟ್ ದಟ್ ಐ ನೋ ದ ಟೆಕ್ನಿಕಲ್ ಡೀಟೇಲ್ಸ್, ಐ ವಿಲ್ ಬಿ ಏಬಲ್ ಟು ಸಕ್ಸಸ್ಫುಲಿ ರನ್ ದ ಬಿಸ್ನೆಸ್. ನೋ. ಹಾಗಿದ್ರೆ ಲಾಸ್ಟ್ ಟೈಮ್ ಈ ಪಾಯಿಂಟ್ ನಾನು ಡಿಸ್ಕಸ್ ಮಾಡಿದ್ದೆ, ಅಂಬಾನಿಗೆ ಟೆಲಿಕಮ್ಯುನಿಕೇಶನ್ ಬಗ್ಗೆ ಎಲ್ಲ ಐಡಿಯಾ ಇದೆಯಾ? ಇಲ್ಲ. ಸುನಿಲ್ ಮಿತ್ತಲ್ಗೆ ಏರ್ಟೆಲ್ ಬಗ್ಗೆ ಎಲ್ಲ ಐಡಿಯಾ ಇದೆಯಾ? ಇಲ್ಲ. ದೇ ಡೋಂಟ್ ಹ್ಯಾವ್ ಎಕ್ಸ್ಕ್ಲೂಸಿವ್ ಟೆಕ್ನಿಕಲ್ ನಾಲೆಜ್. ದೇ ಹ್ಯಾವ್ ಅ ಟೀಮ್ ಹೂ ನೋಸ್ ದಟ್ ನಾಲೆಜ್. ಆ ಟೀಮ್ ಅನ್ನ ಇವ್ರು ಮ್ಯಾನೇಜ್ ಮಾಡ್ತಾರೆ. ಬಟ್ ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿಗೆ ಇದು ಅರ್ಥ ಆಗಿರೋದು, ನಾವ್ ಯಾಕೆ ಚಿಕ್ಕ ಬಿಸ್ನೆಸ್ ಮಾಡಬೇಕಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅಂಡರ್ಸ್ಟ್ಯಾಂಡ್, ದಟ್ ಈಸ್ ಅ ಮಿಸ್ಕನ್ಸೆಪ್ಷನ್. ನಮ್ದು ತಪ್ಪು ಕಲ್ಪನೆ ನಾವ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ, ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಗೊತ್ತಿದ್ರೆ ನಾವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೇವೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಸೊ ರವಿ ಸಾಫ್ಟ್ವೇರ್ ಡೆವಲಪರ್ ಆಗಿರೋದಕ್ಕೆ ಅವ್ನಿಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಗೊತ್ತು ಅಂದ ತಕ್ಷಣ ಹಿ ಕೆನಾಟ್. ಯಾಕೆ? ನಾನು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ಮೇಲೆ ಇನ್ನೇನ್ ಬೇಕಾಗಿದೆ? ಬಿಸ್ನೆಸ್ ಅಲ್ಲಿ ಸಾಫ್ಟ್ವೇರ್ ಡೆವಲಪ್ ಮಾಡಿದ ಮೇಲೆ ಬಿಸ್ನೆಸ್ ಶುರುವಾಗೋದು. ಫಾರ್ ಎಕ್ಸಾಂಪಲ್, ಯು ಆಲ್ಸೋ ನೀಡ್ ಟೆಕ್ನಿಕಲ್ ಡೀಟೇಲ್ಸ್ ಅಬೌಟ್ ಹೌ ಟು ಹ್ಯಾಂಡಲ್ ದ ಮಾರ್ಕೆಟಿಂಗ್. ಬ್ರ್ಯಾಂಡಿಂಗ್ ಯಾವ ತರ ಮಾಡಬೇಕು, ಮಾರ್ಕೆಟ್ ಪೊಸಿಷನಿಂಗ್ ಯಾವ ತರ ಮಾಡಬೇಕು, ಮಾರ್ಕೆಟ್ ರಿಸರ್ಚ್ ಮಾಡಬೇಕು, ಫೈನಾನ್ಷಿಯಲ್ ಡೀಟೇಲ್ಸ್ ಗೊತ್ತಿರಬೇಕು, ಕ್ಲೈಂಟ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಸೇಲ್ಸ್ ಗೊತ್ತಿರಬೇಕು. ಇದೆಲ್ಲ ಆದ್ಮೇಲೆ ಕ್ಯಾಶ್ ಫ್ಲೋ ಕ್ಲೋಸರ್ ಗೊತ್ತಿರಬೇಕು. ಇಷ್ಟು ಗೊತ್ತಿರಬೇಕಾಗಿರೋದು ನೀವು ಸಾಫ್ಟ್ವೇರ್ ಡೆವಲಪ್ ಮಾಡೋದು ಗೊತ್ತಾದ್ಮೇಲೆ. ಸೊ ಇಟ್ ಮೀನ್ಸ್ ನಿಮ್ ಟೆಕ್ನಿಕಲ್ ಡೀಟೇಲ್ಸ್ ಆದ್ಮೇಲೆ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಅದರ್ ಟೆಕ್ನಿಕ್ಯಾಲಿಟೀಸ್ ವಿಚ್ ಯು ಆರ್ ಸಪೋಸ್ ಟು ಲರ್ನ್. ಬಟ್ ನಾವೇನ್ ಮಾಡ್ತಿದ್ವಿ, ಆ ಬ್ಯಾಲೆನ್ಸ್ ಗೊತ್ತಿಲ್ಲದೆ ನಮಗೆ ಪ್ರಾಡಕ್ಟ್ ಡೆವಲಪ್ ಮಾಡೋದು ಗೊತ್ತು ಅಂತ ತಕ್ಷಣ ವಿಲ್ ಎಂಟರ್ ದ ಬಿಸ್ನೆಸ್. ನೋ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಐ ಆಮ್ ಏಬಲ್ ಟು ಕನ್ಸೈಸ್ ಎವ್ರಿಥಿಂಗ್. ಸೊ ಹಾಗಿದ್ರೆ ಅದೇನ್ ಮಾಡ್ಬೇಕು? ದಟ್ಸ್ ವೇರ್ ಈ ಬುಕ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಹೇಳ್ತಾರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಬಿಸ್ನೆಸ್ ನ 3 ರೋಲ್ಸ್ ಆಗಿ ಡಿವೈಡ್ ಮಾಡಿ. ದ ಆಂಟ್ರಪ್ರಿನರ್, ದ ಮ್ಯಾನೇಜರ್ ಅಂಡ್ ದ ಟೆಕ್ನಿಷಿಯನ್. ಈ 3 ಗೊತ್ತಿದ್ರೆ ಮಾತ್ರ ಯು ವಿಲ್ ಬಿ ಏಬಲ್ ಟು ಮೇಕ್ ಇಟ್. ಅಂದ್ರೆ ಆ 3 ಡಿಸ್ಟಿಂಗ್ವಿಷನ್ ಪಾರ್ಟ್ ನ ನೀವು ತಿಳ್ಕೋಬೇಕು. ಆ 3ಕ್ಕೂ ಈಕ್ವಲ್ ಬ್ಯಾಲೆನ್ಸ್ ಕೂಡ ಕೊಡಬೇಕು. ಹಾಗಿದ್ರೆ ಯಾರು ಆಂಟ್ರಪ್ರಿನರ್, ಹೂಸ್ ಅ ಮ್ಯಾನೇಜರ್, ಹೂಸ್ ಅ ಟೆಕ್ನಿಷಿಯನ್?
ಸಿಂಪಲ್, ನಿಮಗೆ ಕಂಪ್ಲೀಟ್ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಡೆವಲಪ್ ಮಾಡೋದು ಗೊತ್ತಿದ್ರೆ ಯು ಮೈಟ್ ಬಿ ಅ ಟೆಕ್ನಿಷಿಯನ್ ಅಲೋನ್, ಬಟ್ ಯು ಆರ್ ನಾಟ್ ಅ ಮ್ಯಾನೇಜರ್, ಯು ಆರ್ ನಾಟ್ ಅನ್ ಆಂಟ್ರಪ್ರನರ್. ಮ್ಯಾನೇಜರ್ ಅಂದ್ರೆ ಯಾರು? ಮ್ಯಾನೇಜರ್ ಇಸ್ ದ ಪರ್ಸನ್ ಹೂ ಮ್ಯಾನೇಜಸ್ ಆಲ್ ದಿ ಆಕ್ಟಿವಿಟೀಸ್ ಇನ್ ಬಿಸ್ನೆಸ್. ನಿಮ್ ಡೇ ಟು ಡೇ ಆಪರೇಷನ್ಸ್ ಮಾಡುವಂತ ಎಲ್ಲಾ ಕೆಲಸಗಳು ಆಸ್ ಅ ಮ್ಯಾನೇಜರ್. ಫಾರ್ ಎಕ್ಸಾಂಪಲ್, ನೀವು ಬಿಸ್ನೆಸ್ ಅಲ್ಲಿ ಇವತ್ತೊಂದು ಫೀಲಿಂಗ್ ಇದೆಲ್ಲ, ಬಿಸ್ನೆಸ್ ನನ್ನಿಂದನೇ ಓಡ್ತಿದೆ ಅಂತ, ಸೊ ಯು ಆರ್ ನಾಟ್ ಅನ್ ಆಂಟ್ರಪ್ರನರ್, ಯು ಆರ್ ಅ ಮ್ಯಾನೇಜರ್. ಹಾಗಿದ್ರೆ ನಿಮ್ ಬಿಸ್ನೆಸ್ ಅಲ್ಲಿ ಪ್ರತಿ ಡೇ ಟು ಡೇ ಆಪರೇಷನ್ ಅನ್ನ ಮ್ಯಾನೇಜ್ ಮಾಡ್ಬೇಕಿರೋದು ನೀವಲ್ಲ, ನೀವು ಒಬ್ಬ ಅಪಾಯಿಂಟ್ ಮಾಡಿರೋ ಮ್ಯಾನೇಜರ್. ಆ ಮ್ಯಾನೇಜರ್ ಕೆಲಸನೂ ನೀವೇ ಮಾಡ್ತಾ ಇರೋದಕ್ಕೆ ನೀವು ಏನ್ ಮಾಡ್ತಿಲ್ಲ, ಆಂಟ್ರಪ್ರಿನರ್ ಕೆಲಸ ನೀವು ಮಾಡ್ತಾನೆ ಇಲ್ಲ. ಸೊ ಇಟ್ ಮೀನ್ಸ್ ಬಿಸ್ನೆಸ್ ಅಲ್ಲಿ ನಮ್ಗೆ ಎಲ್ಲಾ ಗೊತ್ತಿದ್ರು, ಟೆಕ್ನಿಕಲ್ ಡೀಟೇಲ್ಸ್ ಗೊತ್ತಿದ್ರೆ ಐ ಅ ಟೆಕ್ನಿಷಿಯನ್. ಈ ಟೆಕ್ನಿಷಿಯನ್ ಮಾಡಿರೋ ಪ್ರಾಡಕ್ಟ್ ನ ದಿನ ಏನೇನ್ ಚಾಲೆಂಜಸ್ ಬರುತ್ತೆ ಅದನ್ನ ಮ್ಯಾನೇಜ್ ಮಾಡೋದು ಮ್ಯಾನೇಜರ್. ಮತ್ತೆ ಹಾಗಿದ್ರೆ ಆಂಟ್ರಪ್ರಿನರ್ ಯಾರು? ಆಂಟ್ರಪ್ರಿನರ್ ಇಸ್ ಅ ಪರ್ಸನ್ ಹೂ ಅಪಾಯಿಂಟ್ಸ್ ಅ ಮ್ಯಾನೇಜರ್, ಏನಕ್ಕೆ? ಸಿಸ್ಟಮ್ ರನ್ ಮಾಡೋಕ್ಕೆ. ಹೂ ಅಪಾಯಿಂಟ್ಸ್ ಅ ಟೆಕ್ನಿಷಿಯನ್, ಏನಕ್ಕೆ? ಈ ಪ್ರಾಡಕ್ಟ್ ಡೆವಲಪ್ ಮಾಡೋದಕ್ಕೆ. ಮತ್ತೆ ಆಂಟ್ರಪ್ರಿನರ್ ಏನ್ ಮಾಡ್ತಾರೆ? ಇದೆಲ್ಲದನ್ನು ಮಾನಿಟರ್ ಮಾಡಿ ಬಿಸ್ನೆಸ್ ನ ಸ್ಕೇಲ್ ಮಾಡಬೇಕು. ನಾವ್ ಅದನ್ನ ಮಾಡ್ತಿದ್ದೀವ? ಎರಡು ಕೆಲಸ ನಾವು ಮಾಡ್ತಿಲ್ಲ. ಒಂದು, ನಾವು ಯಾರನ್ನೂ ಅಪಾಯಿಂಟ್ ಮಾಡ್ತಿಲ್ಲ, ಯಾರನ್ನೂ ಮಾನಿಟರ್ ಮಾಡ್ತಿಲ್ಲ. ಎರಡನೇದು, ಬಿಸ್ನೆಸ್ ಬೆಳೆಸೋ ಕೆಲಸ, ಅದನ್ನು ನಾವು ಮಾಡ್ತಿಲ್ಲ. ಬಿಕಾಸ್ ನಾವು ಮ್ಯಾನೇಜರ್ ಆಗಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದ ಹೊರತು ಆಂಟ್ರಪ್ರಿನರ್ ಆಗಿ ವರ್ಕ್ ಮಾಡ್ತಿಲ್ಲ. ದ ಬೇಸ್ ಡಿಫರೆನ್ಸ್ ಇನ್ ಆಂಟ್ರಪ್ರಿನರ್ ಮತ್ತೆ ಬಿಸ್ನೆಸ್ ಮ್ಯಾನ್. ಲಾಸ್ಟ್ ಟೈಮು ನಾನು ಡಿಫರೆನ್ಸ್ ಹೇಳಿದ್ದೆ ಅವನ ಡೈಲಿ ಡೋಸ್ ಆಫ್ ಬಿಸ್ನೆಸ್ ವಿಡಿಯೋ ನಿಮಗೆ ದಿನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇರೋದ್ರಲ್ಲಿ. ಆಂಟ್ರಪ್ರಿನರ್ ಇಸ್ ದ ಪರ್ಸನ್ ಹೂ ಮೇಕ್ಸ್ ಶೋರ್ ಆಫ್ ಒನ್ ಸಿಂಪಲ್ ಡಿಫರೆನ್ಸ್. ಏನು? ಬಿಸ್ನೆಸ್ ಅಲ್ಲಿ ಸಿಸ್ಟಮ್ ಸೆಟ್ ಮಾಡಿ ಅದೇ ಬಿಸ್ನೆಸ್ ಅನ್ನು ರನ್ ಮಾಡೋ ತರ ಮಾಡ್ತಾನೆ. ಬಿಸ್ನೆಸ್ ಮ್ಯಾನ್ ಯಾರು? ಬಿಸ್ನೆಸ್ ಅಲ್ಲಿ ಅವನೇ ಎಲ್ಲ ನೋಡ್ಕೊಂಡವನೇ ಬಿಸ್ನೆಸ್ ಮ್ಯಾನ್. ಡೋಂಟ್ ಬಿ ಅ ಬಿಸ್ನೆಸ್ ಮ್ಯಾನ್, ಬಿ ಅನ್ ಆಂಟ್ರಪ್ರಿನರ್. ಸೊ ಬೀಯಿಂಗ್ ಅನ್ ಆಂಟ್ರಪ್ರಿನರ್ ಮೀನ್ಸ್ ಸೆಟ್ಟಿಂಗ್ ಅಂಡರ್ಸ್ಟ್ಯಾಂಡ್ ಆಲ್ ತ್ರೀ ಡಿಫರೆನ್ಸ್ ಆಫ್ ಆಂಟ್ರಪ್ರಿನರ್, ಮ್ಯಾನೇಜರ್ ಅಂಡ್ ಟೆಕ್ನಿಷಿಯನ್. ಈ ಮೂರು ರೋಲ್ ನು ಮ್ಯಾನೇಜ್ ಮಾಡಿ ಬಿಸ್ನೆಸ್ ನ ಗ್ರೋ ಮಾಡೋದು. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಫಾರ್ ದಟ್ ಆಸ್ ವೆಲ್. ಅಸ್ಯೂಮ್ ಅಂಜಲಿ ಹ್ಯಾಸ್ ಅ ಬುಟಿಕ್ ಅನ್ಕೋಣ, ಮೇ ಬಿ ಅ ಫ್ಯಾಷನ್ ಸ್ಟೋರ್ ಬುಟಿಕ್. ನಾವು ಇನಿಷಿಯಲಿ ಎಲ್ಲ ಅವಳೇ ಮಾಡ್ತಾ ಇರ್ತಾಳೆ, ಬಿಕಾಸ್ ಶಿ ವರ್ಕ್ಸ್ ಆಸ್ ಅ ಮ್ಯಾನೇಜರ್, ಶಿ ವರ್ಕ್ಸ್ ಆಸ್ ಅ ಟೆಕ್ನಿಷಿಯನ್, ಶಿ ಮೇಕ್ ಶೋರ್ ಶಿ ಇಸ್ ಗ್ರೋಯಿಂಗ್ ದ ಬಿಸ್ನೆಸ್ ಆಸ್ ವೆಲ್. ಬಿಸ್ನೆಸ್ ಗ್ರೋ ಮಾಡಕ್ ಟೈಮರು ಇದೆಯಾ? ಬಿಕಾಸ್ ಶಿ ಸ್ಟ್ರಗಲ್ಸ್ ಟು ಫೈಂಡ್ ದ ಟೈಮ್. ಬಿಸ್ನೆಸ್ ಅಲ್ಲಿ ಒಂದು ಪ್ಲಾನ್ ಮಾಡಬೇಕು, ಮ್ಯಾನೇಜರ್ ಟಾಸ್ಕ್ ಅಸೈನ್ ಮಾಡಬೇಕು, ಅಥವಾ ಫರ್ದರ್ ಎಕ್ಸ್ಪಾನ್ಷನ್ ಮಾಡ್ಬೇಕಂದ್ರೆ ಎಲ್ಲಿದೆ ಟೈಮ್? ಬಿಕಾಸ್ ಇಸ್ ಮೋರ್ ಸೊ ಆಫ್ ಅ ಮ್ಯಾನೇಜರ್ ಅಂಡ್ ಅ ಟೆಕ್ನಿಷಿಯನ್ ರಾದರ್ ದನ್ ಥಿಂಕಿಂಗ್ ಲೈಕ್ ಅನ್ ಆಂಟ್ರಪ್ರಿನರ್. ಸೊ ಹಾಗಾಗಿ ಚಾಪ್ಟರ್ 2 ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಮೂರು ರೋಲ್ಸ್ ಆಗಿ ಡಿವೈಡ್ ಮಾಡಿ, ಟೆಕ್ನಿಷಿಯನ್ ಹೈರ್ ಮಾಡಿ, ಮ್ಯಾನೇಜರ್ ಹೈರ್ ಮಾಡಿ, ಸಿಸ್ಟಮ್ ಅನ್ನು ಸೆಟ್ ಮಾಡಿ ಒಬ್ಬ ಆಂಟ್ರಪ್ರಿನರ್ ಆಗಿ ನೀವು ಬಿಸ್ನೆಸ್ ಬೆಳೆಸಬೇಕು. ಸೊ EMT ನಿಮಗೆ ಇದನ್ನ ಆಗ್ತಾ ಇರುತ್ತೆ ಅನ್ಕೊಂತೀನಿ. ಯು ಆರ್ ಎನ್ ಆಂಟ್ರಪ್ರಿನರ್, you need to hire a manager, you need to hire a technician. ಅಸ್ಯೂಮ್ ನಿಮ್ಗೆ ಕಂಪ್ಲೀಟ್ ಆಗಿ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಗೊತ್ತಿದೆ ಅಂದ್ರೆ ನೀವು ಟೆಕ್ನಿಷಿಯನ್, ನಿಮ್ಗೆ ಬಿಸ್ನೆಸ್ ಅಲ್ಲಿ ಡೇ ಟು ಡೇ ಆಪರೇಷನ್ ಮಾಡಕ್ಕಾದ್ರೂ ನೀವು ಮ್ಯಾನೇಜರ್. ನೀವೇ ಎಲ್ಲಾನು ಮಾಡೋ ಕೆಪಾಸಿಟಿ ಇದೆ, ಬಟ್ ಎಲ್ಲಾನು ಮಾಡಬಾರ್ದು ಅನ್ನೋದು ಈ ಬಿಸ್ನೆಸ್ ಅಲ್ಲಿ ಹೇಳ್ತದೆ. ಈ ಮೂರು ರೋಲ್ ಆಗಿ ಸ್ಪ್ಲಿಟ್ ಮಾಡ್ಬಿಟ್ಟು ಆ ಪರ್ಟಿಕ್ಯುಲರ್ ರೋಲ್ಸ್ ಅಲ್ಲಿ ಒಬ್ಬ ಅಪಾಯಿಂಟ್ ಮಾಡಿ, ಫ್ರಮ್ ದೇರ್ ಯು ವಿಲ್ ಬಿ ಏಬಲ್ ಟು ರನ್ ದ ಬಿಸ್ನೆಸ್. ಸೊ ಐ ಆಮ್ ಶೋರ್ ಈ ಪಾಯಿಂಟ್ ಅನ್ನ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋ ಒಂದೇ ಪರ್ಪಸ್, ಯು ನೋ ವಾಟ್ ಟು ಡೂ ಅಂಡ್ ಹೌ ಟು ಮ್ಯಾನೇಜ್ ಇಟ್. Chapter 3, it speaks about infancy stage. Assume ನೀವು ನಿಮ್ಮ ಬಿಸ್ನೆಸ್ ಅನ್ನ ಈಗ ಸ್ಟಾರ್ಟ್ ಮಾಡಿದ್ರೆ, ಬಿಕಾಸ್ ಈ ಬುಕ್ ಅಲ್ಲಿ ಯಾವ ತರ ಡಿವೈಡ್ ಮಾಡಿ ಅಂದ್ರೆ ಮೂರು ಕೈಂಡ್ ಆಫ್ ಬಿಸ್ನೆಸ್. ನನಗೆ ಬಿಸ್ನೆಸ್ ಈಗ ಶುರು ಮಾಡಿದ್ರೆ, ಅಥವಾ ಸ್ಟೇಬಲ್ ಆಗಿ ನಡೀತಾ ಇದ್ರೆ, ಅಥವಾ ಸಕ್ಸಸ್ಫುಲಿ ನಡೀತಿದ್ರೆ, ಮೂರು ಜನಕ್ಕೂ ಬಿಸ್ನೆಸ್ ಅಲ್ಲಿ ಯಾವ ತರ ಮ್ಯಾನೇಜ್ ಮಾಡಬೇಕು ಅನ್ನೋದು ಈ ಪಾಯಿಂಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಲೆಟ್ಸ್ ಟೇಕ್ ಚಾಪ್ಟರ್ 3 ವಿಚ್ ಸ್ಪೀಕ್ಸ್ ಅಬೌಟ್ ಫಸ್ಟ್ ಫೇಸ್, ಇನಿಷಿಯಲ್ ಫೇಸ್, ವಿಚ್ ಇಸ್ ಅ ಇನ್ಫ್ಯಾಂಟ್ ಫೇಸ್. ಅಂದ್ರೆ ಮಗು ಈಗ ಜಸ್ಟ್ ಹುಟ್ಟಿದೆ ಅಂದ್ರೆ ಆ ಮಗುನ್ ಹೇಗ್ ನೋಡ್ಕೊಂತೀವಿ, ಹಾಗೆ ಬಿಸ್ನೆಸ್ ಈಗ ಹೊಸದಾಗಿ ಶುರುವಾಗಿದೆ ಅಂದ್ರೆ ಯಾವ್ದು ಮಾಡ್ತೀವಿ. ಸೊ ಈ ಚಾಪ್ಟರ್ ಏನ್ ಎಕ್ಸ್ಪ್ಲೋರ್ ಮಾಡ್ತಂದ್ರೆ ದ ಅರ್ಲಿ ಸ್ಟೇಜಸ್ ಆಫ್ ಬಿಸ್ನೆಸಸ್. ಬಿಕಾಸ್ ದ ಇನ್ಫ್ಯಾನ್ಸಿ ಸ್ಟೇಜ್ ಅಂತ ನಾವೇನ್ ಕರಿತೀವಿ, ದೇ ಹ್ಯಾವ್ ಹೈ ಸ್ಟ್ರೆಸ್. ಬಿಕಾಸ್ ಈ ಫೇಸ್ ಅಲ್ಲಿ ಬಿಸ್ನೆಸ್ ಬೆಳೆಸೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಯುವರ್ ಎಂಟೈರ್ ಫೋಕಸ್ ಓನ್ಲಿ ಆನ್ ಟೂ ಥಿಂಗ್ಸ್. ಒಂದು, ಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಥವಾ ಆಪರೇಷನ್ ಸೆಟ್ ಮಾಡಬೇಕು. ಎರಡನೇದು, ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಕನ್ಸಿಸ್ಟೆಂಟ್ ಕ್ವಾಲಿಟಿಗೋಸ್ಕರ ಮಾಡಬೇಕು. ಅಲ್ಲಿಗೆ ನೀವು ಆಂಟ್ರಪ್ರಿನರ್ ಆಗಿ ಮಾಡ್ತಿಲ್ಲ, ಮ್ಯಾನೇಜರ್ ಆಗಿ ಮ್ಯಾನೇಜರ್ ರೋಲ್ ಸೆಟ್ ಮಾಡ್ತಾರೆ. ಮ್ಯಾನೇಜರ್ ರೋಲ್ ಏನು? ದಿನ ದಿನ ಆಗೋ ಆಪರೇಷನ್ ಸಿಸ್ಟಮ್ ಸೆಟ್ ಮಾಡ್ತಾರೆ. ಟೆಕ್ನಿಷಿಯನ್ ರೋಲ್ ಏನು? ಏನೇ ಪ್ರಾಡಕ್ಟ್ ಅವ್ರು ಡೆವಲಪ್ ಮಾಡಿದ್ರು ಒಂದು ಸ್ಟ್ಯಾಂಡರ್ಡ್ ಪ್ರೋಸೆಸ್ ಸೆಟ್ ಮಾಡಿ ಒಂದು ಕನ್ಸಿಸ್ಟೆಂಟ್ ಕ್ವಾಲಿಟಿಯಾಗಿ ಹೊರಗೆ ಬರಬೇಕು. ಅಸ್ಯೂಮ್ ಲೆಟ್ಸ್ ಟೇಕ್ ಅ ಕೇಸ್, ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ. ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಅಜಯ್ ಒಂದು ರೆಸ್ಟೋರೆಂಟ್ ಅಥವಾ ಒಂದು ರೀಜನಲ್ ಕುಸಿನ್ ಯಾವ್ದೋ ಒಂದು ಶುರು ಮಾಡಿದ್ದಾರೆ. ಶುರು ಮಾಡಿದಾಗ ಫಸ್ಟ್ ನನಗೆ ಬೇಕಿರೋದೇನು? ದಿನ ಬರ್ತಿರೋ ಆರ್ಡರ್ಸ್ ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಬರ್ತಿರೋ ಕಸ್ಟಮರ್ಸ್ಗೆ ಹೇಗೆ ಸ್ಯಾಟಿಸ್ಫೈ ಮಾಡಬೇಕು, ಅವ್ರಿಗೆ ಏನ್ ಫುಲ್ಫಿಲ್ ಮಾಡಬೇಕು ಅನ್ನೋದು ಮ್ಯಾನೇಜರ್ ರೋಲ್ ಆದ್ರೆ, ಅವ್ರು ಸೆಟ್ ಮಾಡಿರೋ ರೋಲ್ ಅಲ್ಲಿ he needs to take care of also the technicalities. ಅಂದ್ರೆ
ದಿನ ಕನ್ಸಿಸ್ಟೆಂಟ್ ಆಗಿ ಅದೇ ಕೈಂಡ್ ಆಫ್ ಫುಡ್ ಡೆಲಿವರಿ ಹೇಗೆ ಮಾಡೋದು, ದಿನ ಕನ್ಸಿಸ್ಟೆಂಟ್ ಆಗಿ ಅದೇ ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡೋದು ಇಸ್ ಅಗೇನ್ ಇಂಪಾರ್ಟೆಂಟ್. ಸೊ ಇಟ್ ಮೀನ್ಸ್ ನಿಮ್ ಬಿಸ್ನೆಸ್ ಇನ್ಫ್ಯಾನ್ಸಿ ಸ್ಟೇಜ್ ಅಲ್ಲಿ ಇದ್ರೆ, ಅಂದ್ರೆ ಈಗ ಶುರು ಆಗಿದ್ರೆ, ನಿಮ್ ಫೋಕಸ್ ಎರಡರ ಮೇಲೆ ಇರಬೇಕು: ಬಿಲ್ಡಿಂಗ್ ಸಿಸ್ಟಮ್, ಬಿಲ್ಡಿಂಗ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಟು ಮೇಂಟೈನ್ ಕನ್ಸಿಸ್ಟೆಂಟ್ ಕ್ವಾಲಿಟಿ. ಈ ಎರಡು S&S ಜ್ಞಾಪಕ ಇಟ್ಕೊಂಡಿದ್ರೆ ಯು ವಿಲ್ ಬಿ ಏಬಲ್ ಟು ಮೇಕ್ ಇನ್ ದ ಇನಿಷಿಯಲ್ ಫೇಸ್. ಸೊ ದಟ್ಸ್ ಅ ಇನ್ಫ್ಯಾನ್ಸಿ ಸ್ಟೇಜ್. ಸೊ ನಿಮ್ ಫೋಕಸ್ ಎಲ್ಲಾನು ಸಿಸ್ಟಮ್ ಬಿಲ್ಡ್ ಮಾಡೋದ್ರ ಮೇಲೆ, ಮಾಡಿರೋ ಸಿಸ್ಟಮ್ ನ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಲಿ ಒಂದು ಕನ್ಸಿಸ್ಟೆಂಟ್ ಕ್ವಾಲಿಟಿ ಕೊಡೋದಕ್ಕೆ, ಎಫಿಷಿಯಂಟ್ ಆಗಿರೋದಕ್ಕೆ ಮಾಡಬೇಕು. ಸೊ ದಟ್ಸ್ ಅ ಚಾಪ್ಟರ್ 3 ವಿಚ್ ಸ್ಪೀಕ್ಸ್ ಅಬೌಟ್ ಇನ್ಫ್ಯಾನ್ಸಿ ಸ್ಟೇಜ್. ಇನ್ಫ್ಯಾಕ್ಟ್ ಈ ಬುಕ್ ಅಲ್ಲಿ he gives one other quote which is amazing. He says, the systems are the solution. In fact, if you're frustrated with your business, you haven't even installed the system. In fact, that is the reason for your frustration. Andre ಪ್ರತಿ ಬಿಸ್ನೆಸ್ಗೂ ಒಂದೇ ಸೊಲ್ಯೂಷನ್: ಸಿಸ್ಟಮ್. ನೀವು ಬಿಸ್ನೆಸ್ ಅಲ್ಲಿ ಫ್ರಸ್ಟ್ರೇಟ್ ಆಗ್ತಿದ್ರೆ, ಇರಿಟೇಟ್ ಆಗ್ತಾ ಇದ್ರೆ, ಸಮಾಧಾನ ಇಲ್ಲ ಅಂದ್ರೆ, ಬೇಜಾರಾಗ್ತಿದೆ ಅಂದ್ರೆ, ದಟ್ ಈಸ್ ಬಿಕಾಸ್ ನೀವು ಬಿಸ್ನೆಸ್ ಅಲ್ಲಿ ಸಿಸ್ಟಮ್ ಇನ್ನೂ ಇನ್ಸ್ಟಾಲ್ ಮಾಡೇ ಇಲ್ಲ. ನೀವು ಬಿಸ್ನೆಸ್ ಅಲ್ಲಿ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ರೆ ನೀವು ಫ್ರಸ್ಟ್ರೇಷನ್ ಆಗ್ತಾನೆ ಇರಲಿಲ್ಲ. ಸೊ ದಟ್ಸ್ ಅ ಪವರ್ ಆಫ್ ಸಿಸ್ಟಮ್. ಹಾಗಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಪ್ರತಿಯೊಬ್ರು, ಅಥವಾ ಈಗ ಸ್ಟಾರ್ಟ್ ಮಾಡಿ 1 or 2 years ಆಗಿದೆ ಅಂತ ಹೇಳಿದ್ರೆ, ನೀವು ಫಸ್ಟ್ ಮಾಡಬೇಕಿರೋ ಕೆಲಸ ಸಿಸ್ಟಮ್ ಸೆಟ್ ಮಾಡೋದು. ಒಂದು ಎರಡನೇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಸೆಟ್ ಮಾಡಿ, ಸೊ ದಟ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ಹೊರಗೆ. ಸೊ ದಟ್ ಈಸ್ ಫಾರ್ ಆಲ್ ದ ಬಿಸ್ನೆಸ್ ವಿಚ್ ಹವ್ ಜಸ್ಟ್ ಬಿಗಿನ್. ಫೋರ್ತ್, ಇಲ್ಲ ನನ್ನ ಬಿಸ್ನೆಸ್ ಆಗ್ಲೇ ಒಂದು ಸ್ಟೇಟ್ ಇಲ್ಲಿ ರೆಡಿ ಇದೆ, ವೇರ್ ಇನ್ ದ ಅಡೋಲೆಸೆಂಟ್ ಸ್ಟೇಜ್ ಅಂತ ಹೇಳಿದ್ರೆ, ಸಮ್ವೇರ್ ಲೈಕ್ ಟೀನೇಜರ್. ನಾವು ಬೆಳೆದಿದೆ, ಬಟ್ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫೇಸ್, ಬಿಕಾಸ್ ನೀವೇ ಒಂದು ಫೇಸ್ ಅಲ್ಲಿ ಬಿಸ್ನೆಸ್ ಫಸ್ಟ್ ಫೇಸ್ ನ ಬೆಳೆಸ್ಬಿಟ್ಟು, ಸರ್ವೈವಲ್ ಫೇಸ್ ನ ಬೆಳೆಸ್ಬಿಟ್ಟು ಸ್ಟೆಬಿಲಿಟಿಗೆ ಬಂದಿದ್ದೀರಾ ಅಂದ್ರೆ ಒಂದು ರೇಂಜ್ ಅಲ್ಲಿ ಬಿಸ್ನೆಸ್ ನ ರನ್ ಮಾಡೋ ಕೆಪಾಸಿಟಿ ಬೆಳೆದಿದೆ ಅಂತ ಹೇಳಿದ್ರೆ, ನೀವು ಅಡೋಲೆಸೆಂಟ್ ಸ್ಟೇಜ್ ಅಲ್ಲಿ ಹೇಳ್ತಿದ್ದೀರಾ. ದ ಮೊಮೆಂಟ್ ಯು ಎಂಟರ್ ಅಡೋಲೆಸೆಂಟ್ ಸ್ಟೇಜ್, ನೀವು ಬಿಸ್ನೆಸ್ ನ ರನ್ ಮಾಡ್ಬೇಕಿರೋ ಪ್ಯಾಟರ್ನೇ ಬೇರೆ ಇರುತ್ತೆ. ಬಿಕಾಸ್ ಈ ಎಂಫಸೈಸಸ್ ದ ಕ್ಲಿಯರ್ ರೋಲ್ಸ್, ದ ಟ್ರೈನಿಂಗ್ ಸಿಸ್ಟಮ್ಸ್ ಟು ಅವಾಯ್ಡ್ ಡಿಪೆಂಡೆನ್ಸಿ ಆನ್ ಎನಿ ಪರ್ಟಿಕ್ಯುಲರ್ ಇಂಡಿವಿಜುವಲ್. ಅಂದ್ರೆ ನಿಮ್ ಬಿಸ್ನೆಸ್ ಸ್ಟೆಬಿಲಿಟಿಗೆ ಬಂದ ತಕ್ಷಣ ಇಷ್ಟು ವರ್ಷ ಬಿಸ್ನೆಸ್ ಅಲ್ಲಿ ಮಾಡ್ತಿರೋರ್ಗೆ ಒಂದು ಸ್ಟೇಜ್ ಡೆವಲಪ್ ಆಗಿರುತ್ತೆ. ಈ ಫಸ್ಟ್ ಅಲ್ಲಿ ಏನಿತ್ತು, ನನ್ನಿಂದನೇ ಬಿಸ್ನೆಸ್ ನಡೆಯೋದು ಅಂತ ಡಿಪೆಂಡೆನ್ಸಿ ಮಾಡಿದ್ರೆ ಅದು ತಪ್ಪು ಅಂತ ಹೇಳಿದೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಇಷ್ಟು ವರ್ಷ ಮಾಡ್ತಾ 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 ನೀವು ಟೀಮ್ ನ ಹೈರ್ ಮಾಡಿರ್ತೀರಾ, ಮ್ಯಾನೇಜರ್ಸ್ ಇರ್ತಾರೆ, ಟೆಕ್ನಿಕ್ಯಾಲಿಟೀಸ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಎರಡನೇ ಟ್ರ್ಯಾಪ್ ಏನಂದ್ರೆ, ಈಗ ಬಿಸ್ನೆಸ್ ಡಿಪಾರ್ಟ್ಮೆಂಟ್ಸ್ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೊಬ್ಬ ಮ್ಯಾನೇಜರ್ನ ಹೈರ್ ಮಾಡಿರ್ತೀರಾ, ಆ ಮ್ಯಾನೇಜರ್ ಇಲ್ಲಾಂದ್ರೆ ಬಿಸ್ನೆಸ್ ನಡೆಯಲ್ಲ. ನೀವು ಸೆಟ್ ಒಂದು ಏನೋ ಪ್ರೊಸೀಜರ್ ಸೆಟ್ ಮಾಡಿರ್ತೀರಾ, ಆ ಪ್ರೊಸೀಜರ್ ನಡೀತಿಲ್ಲ ಅಂದ್ರೆ ಬಿಸ್ನೆಸ್ ನಡೆಯಲ್ಲ. ಸೊ ಇಟ್ ಮೀನ್ಸ್ ಇನಿಷಿಯಲಿ ನಿಮ್ಮಿಂದ ಬಿಸ್ನೆಸ್ ನೋಡೋಗ್ತಾ ಇದ್ವಿ, ಈಗ ಸೆಕೆಂಡ್ ಸ್ಟೇಜ್ ಅಲ್ಲಿ ಒಂದು ಸ್ಟೇಬಲ್ ಬಿಸ್ನೆಸ್ ಬಂದಾಗ ಇಂಡಿವಿಜುವಲ್ಸ್ ಮೇಲೆ ಡಿಪೆಂಡ್ ಆಗಿರೋ ಬಿಸ್ನೆಸ್ ಇಂದ ಹೊರಗೆ ತೆಗಿಬೇಕು. ಲೆಟ್ಸ್ ಟೇಕ್ ಅ ಕೇಸ್, ಅಸ್ಯೂಮ್ ನೇಹಾ ಅಂತ ಅನ್ಕೊಳ್ಳೋಣ. ನೇಹಾ ಇಸ್ ರನ್ನಿಂಗ್ ಡಿಜಿಟಲ್ ಏಜೆನ್ಸಿ ಅನ್ಕೊಂಡು, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಒಂದು ಎಂಟೈರ್ ಟೀಮ್ ನ ಸೆಟ್ ಮಾಡ್ತಾರೆ, ಕಂಪ್ಲೀಟ್ ಮಾರ್ಕೆಟಿಂಗ್ ಪ್ರೊಫೆಷನಲ್ ಸೆಟ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಪ್ರಾಪರ್ ಟ್ರೈನಿಂಗ್ ಇರಲ್ಲ, ಅಥವಾ ಒಂದು ಡಿಫೈನ್ಡ್ ಪ್ರಾಸೆಸ್ ಇರಲ್ಲ. ಈಗೇನಾಗುತ್ತೆ, ಪ್ರತಿ ಮೆಂಬರ್ ಅವ್ರದೇ ಆದಂತ ಸಿಸ್ಟಮ್ ರನ್ ಮಾಡ್ತಾರೆ, ಅವ್ರದೇ ಆದಂತ ಇನ್ಕನ್ಸಿಸ್ಟೆನ್ಸೀಸ್ ನಡೀತಿರುತ್ತೆ, ಅವ್ರದೇ ಆದಂತ ಸ್ಟ್ರಾಟಜೀಸ್ ಮಾಡ್ತಿರ್ತಾರೆ, ಅವ್ರದೇ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇರುತ್ತೆ. ಸೊ ಇಟ್ ಮೀನ್ಸ್ ಬಿಸ್ನೆಸ್ ಒಂದು ರೇಂಜಿಗೆ ಡೆವಲಪ್ ಆದ್ಮೇಲೆ ನೀವು ಮಾಡ್ಬೇಕಿರೋ ಕೆಲಸ ಯಾವುದೇ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಬಾರ್ದು. ಎರಡನೇದು, ಇಂಡಿವಿಜುವಲ್ ಡಿಪೆಂಡೆನ್ಸಿಯಿಂದ ಹೊರಗೆ ತೆಗೆದ ಮೇಲಿಂದ ಯುವರ್ ಫೋಕಸ್ ಇಸ್ ಬಿಲ್ಡಿಂಗ್ ದ ಕನ್ಸಿಸ್ಟೆಂಟ್ ಪ್ರಾಸೆಸ್. ಇದು ನಾವು ಫಸ್ಟ್ ಸ್ಟೇಜ್ ಅಲ್ಲೇ ಮಾಡಿದ್ವಲ್ಲ. ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಕನ್ಸಿಸ್ಟೆಂಟ್ ಪ್ರಾಸೆಸ್ ಸೆಟ್ ಮಾಡಿದ್ದು ಬಿಸ್ನೆಸ್ ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಪ್ರಾಸೆಸ್ ಅಥವಾ ಸಿಸ್ಟಮ್ ಬಿಲ್ಡ್ ಮಾಡ್ತಾ ಇರೋದು ಟು ಮೇಕ್ ಶ್ಯೂರ್ ಬಿಸ್ನೆಸ್ ನ ಬೆಳೆಸೋದಕ್ಕೆ. ಬಿಕಾಸ್ ಇವತ್ತು ನಿಮ್ಗೆ ಮಿನಿಮಮ್ 1000 ಕಸ್ಟಮರ್ಸ್, ಮಿನಿಮಮ್ 100 ಕಸ್ಟಮರ್ಸ್, ಮಿನಿಮಮ್ 15 ಕಸ್ಟಮರ್ಸ್ ಪರ್ ಮಂತ್ ಬಂದೇ ಬರುತ್ತೆ ಅನ್ನೋದು ನೀವು ಬೆಳೆಸ್ಬಿಟ್ಟಿದ್ದೀರಾ. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಿದ್ರೆ ಯು ನೀಡ್ ಟು ಹ್ಯಾವ್ ಆಲ್ ದ ಡಿಫೈನ್ಡ್ ಪ್ರಾಸೆಸ್ ಟು ರನ್ ಇಂಟರ್ನಲಿ. ಅಂದ್ರೆ ಆಗ್ಲೇ ಮಾತಾಡ್ದಂಗೆ ಟ್ರೈನಿಂಗ್ಸ್ ಆಗ್ತಾ ಇದೆಯಾ, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್, ಎಷ್ಟೊಂದು ಜನ ಟೀಮ್ ಅಲ್ಲಿ ಇರೋದಕ್ಕೆ ಕಾಲ್ ನೀವು ಪಿಕ್ ಮಾಡಿದ್ರೆ ಯಾವ ತರ ಮಾತಾಡ್ತೀರಾ, ನಿಮ್ ಎಂಪ್ಲಾಯ್ ಪಿಕ್ ಮಾಡಿದ್ರೆ ಯಾವ ತರ ಮಾತಾಡ್ತಾರೆ, ನಿಮ್ ರಿಸೆಪ್ಷನಿಸ್ಟ್ ಪಿಕ್ ಮಾಡಿದ್ರೆ ಯಾವ ತರ ಮಾತಾಡ್ತಾರೆ, ಅದೆಲ್ಲ ಪ್ರೀ ಡಿಫೈನ್ ಆಗಿರ್ಬೇಕು. ಇಲ್ಲ ಅಂದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡಿದ್ರೆ ಒಂದು ಕಾಮನ್ ಕ್ವಶನ್ ನಾವೆಲ್ಲ ಕೇಳ್ತೀವಲ್ಲ, ನಿಮ್ ಬಾಸ್ ಒಂದ್ ಹೇಳಿದ್ರು, ನೀವೊಂದ್ ಹೇಳ್ತಿದ್ರ, ನಿಮ್ಮ ಟೀಮಲ್ಲಿ ಇನ್ನೊಬ್ರು ಇನ್ನೊಂದು ಹೇಳ್ತಾ ಇದಾರೆ, ಡು ಯು ರಿಯಲಿ ಹ್ಯಾವ್ ಅ ಸಿಸ್ಟಮ್ ಅಂತ ಕೇಳ್ತಾರಲ್ವಾ. ದಟ್ ಈಸ್ ಅ ಪ್ರಾಬ್ಲಮ್ ನಿಮ್ ಫೇಸ್ ಮಾಡ್ತೀರಾ. ನೀವೇ ಒಂದ್ 5 ವರ್ಷ 10 ವರ್ಷ ಬಿಸ್ನೆಸ್ ರನ್ ಮಾಡ್ತಿದ್ದೀರಾ ಅಂದ್ರೆ ಹೇಳ್ತಾರಲ್ಲ, ಓ ಮೇಡಮ್ ಇಲ್ವಾ, ಹಂಗೆ ನಾನು ಬರಲ್ಲ. ಯಾಕೆ? ಬಿಕಾಸ್ ನೀವು ಮಾತಾಡೋದೇ ಬೇರೆ, ಅವ್ರು ಮಾತಾಡೋದೇ ಬೇರೆ ಆಗಿದೆ. ಅದು ಖುಷಿ ಪಟ್ಕೊಳ್ಳೋ ವಿಚಾರ ಅಲ್ಲ, ಅದು ಡೆಸ್ಟ್ರಾಯ್ ಮಾಡ್ತಾ ಇದೆ ನಿಮ್ ಬಿಸ್ನೆಸ್ ನ. ಮೇಕ್ ಶೋರ್ ದಟ್ ಅದನ್ನ ನೀವು ಕೊಲ್ಯಾಪ್ಸ್ ಮಾಡ್ಬೇಕಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಯು ನೀಡ್ ಟು ಕಮ್ ಔಟ್ ಆಫ್ ದಟ್ ಸಿಸ್ಟಮ್ ಅಂಡ್ ಬಿಲ್ಡ್ ಇಟ್. ಸೊ ಇಟ್ ಮೀನ್ಸ್ ನೀವು ಆ ಸ್ಟೇಜಿಗೆ ಎಂಟರ್ ಆಗಿದ್ದೀರಾ ಅಂದ್ರೆ
ಫೋಕಸ್ ಮೋರ್ ಸೊ ಫ್ರಮ್ ರಿಮೂವಿಂಗ್ ದ ಡಿಪೆಂಡೆನ್ಸಿ ಆಫ್ ಎನಿ ಸ್ಪೆಸಿಫಿಕ್ ಇಂಡಿವಿಜುವಲ್ಸ್ ಇನ್ ದ ಆರ್ಗನೈಸೇಷನ್. ಎರಡನೇದು ಅಂದ್ರೆ ಯಾರೇ ಒಬ್ಬರ ಮೇಲೆ ಕಂಪ್ನಿಯಲ್ಲಿ ಡಿಪಾರ್ಟ್ಮೆಂಟ್ಸ್ ಡಿಪೆಂಡ್ ಆಗಿರಬಾರ್ದು. ಎರಡನೇದು ಅಲ್ಲಿ ಬರೋಂಥ ಕಾಮನ್ ಲ್ಯಾಂಗ್ವೇಜ್, ಕಾಮನ್ ಸಿಸ್ಟಮ್, ಕಾಮನ್ ಪ್ರಾಸೆಸ್ ಪ್ರತಿಯೊಬ್ಬರು ಮೇಂಟೈನ್ ಮಾಡಿ. ಸೊ ಕಸ್ಟಮರ್ ರೀಚ್ ಆದ್ರೆ ಇಡೀ ಬಿಸ್ನೆಸ್ ಒಂದಾಗಿ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಒಂದೇ ತರ ಮಾತಾಡಬೇಕು, ಒಂದೇ ತರ ಬಿಲ್ಡ್ ಮಾಡಬೇಕು. So that is about the second phase. You need to build it. Hagidre, the third phase, what it says is you need to grow beyond the comfort zone, because business assume ಸ್ಟೆಬಿಲಿಟಿಗೆ ದಾಟಬಿಟ್ಟಿದೆ. ಇವತ್ತು ಬಿಸ್ನೆಸ್ ಸಕ್ಸಸ್ಫುಲಿ ರನ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸಿಸ್ಟಮ್ ಪ್ರಾಸೆಸ್ ನೋಡೋದಲ್ಲ. ಬಿಕಾಸ್ ಸಿಸ್ಟಮ್ ಪ್ರಾಸೆಸ್ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಬಿಲ್ಡ್ ಮಾಡ್ಬಿಟ್ಟಿದೀವಿ, ಗ್ರೋ ಮಾಡೋ ಎಲ್ಲಾ ಕೆಪಾಸಿಟಿ ಕೊಟ್ಬಿಟ್ಟಿದೀವಿ. ನಾವು ಥರ್ಡ್ ಫೇಸ್ ಅಲ್ಲಿ ಇರೋ ಬಿಸ್ನೆಸ್ ಅಂದ್ರೆ ಸಕ್ಸಸ್ಫುಲಿ ರನ್ ಆಗ್ತಿರೋ ಬಿಸ್ನೆಸ್, ನೀವು ನೋಡ್ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, you need to make sure you are ready to take the change. You need to step out of the comfort zone. ಅಂದ್ರೆ ಇಷ್ಟು ವರ್ಷ ನಡ್ಸಿ ಸಕ್ಸಸ್ಫುಲಿ ರನ್ ಆಗಬೇಕಿದ್ರೆ ಹೊಸ ಚೇಂಜ್ ಏನಾದ್ರು ಮಾಡ್ಬೇಕಂದ್ರೆ ನಾವು ರೆಡಿನೇ ಇರಲ್ಲ. ವಿ ಆರ್ ಆಲ್ ಹುಕ್ ವಿತ್ ಅರ್ಲಿಯರ್ ಪ್ಯಾಟರ್ನ್. ಅದೇ ರನ್ ಮಾಡಬೇಕು, ಅದೇ ಫಾರ್ಮ್ಯಾಟ್ ಅಲ್ಲೇ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಬ್ರೇಕ್ ದ ಲೆಟ್ಸ್ ಟೇಕ್ ಅ ಕೇಸ್. ಅಮಿತ್ ಅನ್ಕೊಂಡು ಹಿ ಹ್ಯಾಸ್ ಅ ಸಕ್ಸಸ್ಫುಲ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್. ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ ತಕ್ಷಣ ಅದೇ ಫಾರ್ಮ್ಯಾಟ್ ಅಲ್ಲೇ ರನ್ ಮಾಡ್ತಾ ಹೋಗ್ತಿರ್ತೀವಿ. 10 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಆಕ್ಚುಲಿ ಎಲ್ಲರೂ ಚೇಂಜ್ ಆಗ್ಬಿಟ್ರು, ನಾನೊಬ್ಬ ಚೇಂಜ್ ಆಗ್ಲೇ ಇಲ್ಲ. ಅಸ್ಯೂಮ್ ಅಮಿತ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಕನ್ಸ್ಯೂಮರ್ ಹೊಸ ಟ್ರೆಂಡ್ಸ್ ಏನ್ ಬರ್ತಿದೆ, ಟೆಕ್ನಾಲಜಿ ಹೇಗೆ ಡೆವಲಪ್ ಆಗ್ತಾ ಇದೆ, ಮಾರ್ಕೆಟ್ ಹೊಸದಾಗಿ ಏನ್ ಕೇಳ್ತಾ ಇದೆ, ನಾನ್ ರೆಡಿ ಇದ್ದೀನ ಅದಕ್ಕೆಲ್ಲ. ಮಾರ್ಕೆಟ್ ಕೇಳಕ್ಕೆ ನಮ್ಮ ಮುಂಚೆನೆ ಕೀಪ್ ಚೇಂಜಿಂಗ್. ದಟ್ ಈಸ್ ಎಕ್ಸಾಕ್ಟ್ಲಿ, ಫಾರ್ ಎಕ್ಸಾಂಪಲ್ ಟೇಕ್ ಅ ಕೇಸ್ ಫ್ಲಿಪ್ಕಾರ್ಟ್. ಇವತ್ತು ಮಾರ್ಕೆಟ್ ಏನ್ ಮುಂದಕ್ಕೆ ಹೋಗುತ್ತೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋದನ್ನ ಅದೇ ಅರ್ಥ ಮಾಡ್ಕೊಂಡು ಚೇಂಜ್ ಮಾಡ್ತಾ ಹೋಗ್ತಾ ಇದೆ. ಸೊ ಏನಾಗುತ್ತೆ, ಕನ್ಸ್ಯೂಮರ್ ಇಸ್ ಹ್ಯಾಪಿ ಯೂಸಿಂಗ್ ಇಟ್. ಬಟ್ ಇಫ್ ಇನ್ ಅ ಕೇಸ್ ಕನ್ಸ್ಯೂಮರ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ, ನಿಮ್ ಪ್ರಾಡಕ್ಟ್ ಅಲ್ಲಿ ಇಲ್ವೇ ಇಲ್ಲ, ನೀವು ಸರ್ವಿಸ್ ಅಲ್ಲಿ ಕೊಡ್ತಾನೆ ಇಲ್ಲ. ಅಸ್ಯೂಮ್ ನಿಮ್ದೊಂದು ಲಾಜಿಸ್ಟಿಕ್ಸ್ ಕಂಪನಿ ಇದೆ, ನಾನು ಕನ್ಸ್ಯೂಮರ್ ಯಾವ್ಯಾವ ಲೊಕೇಶನ್ ಅಲ್ಲಿ ಕೇಳ್ತಾರೆ ಅಲ್ಲೆಲ್ಲ ಸೆಟ್ ಮಾಡಿದ್ದೆ. ಈಗ ಕನ್ಸ್ಯೂಮರ್ ಇನ್ನೊಂದು ಲೊಕೇಶನ್ ಕೇಳ್ತೇನೆ, ನಿಮ್ದ ಲೊಕೇಶನ್ ಅಲ್ಲಿ ಸರ್ವಿಸ್ ಕೊಡ್ತಿಲ್ಲ. ಕನ್ಸ್ಯೂಮರ್ ನಿಮ್ಮ ಹತ್ರ ಯಾಕೆ ಬರ್ತಾರೆ? He'll move to others. So you need to understand what a consumer is looking forward and be ready to get into it. That is what a successful business should do. Andre next ಏನ್ ಚೇಂಜ್ ಬರುತ್ತೆ, ಟೆಕ್ನಾಲಜಿ ಹೇಗೆ ಅಡ್ವಾನ್ಸ್ ಆಗುತ್ತೆ, ಮಾರ್ಕೆಟ್ ಹೆಂಗ್ ಮುಂದೆ ಹೋಗ್ತಿದೆ, ಟ್ರೆಂಡ್ಸ್ ಏನ್ ಚೇಂಜ್ ಆಗ್ತಿದೆ, ಸಕ್ಸಸ್ಫುಲ್ ಬಿಸ್ನೆಸ್ ಇದ್ರ ಮೇಲೆ ಫೋಕಸ್ ಮಾಡಬೇಕು. ಬಿಕಾಸ್ ನೀವು ಇವಾಗ ದಾಟ್ ಬಿಟ್ಟಿದ್ದೀರಾ, ನಿಮ್ದು ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಆಗೋದು ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ನೆಕ್ಸ್ಟ್ ಬಿಗ್ ರಿಸ್ಕ್ ಏನ್ ತಗೋಬೇಕು ಅಂತ. ಇಟ್ ಮೀನ್ಸ್ ನೀವು ಸ್ಟೇಬಲ್ ಆಗಿ ಬಿಸ್ನೆಸ್ ನ ರನ್ ಮಾಡಿ ಸಕ್ಸಸ್ಫುಲ್ ಫೇಸಿಗೆ ಹೋಗ್ತಿದ್ದೀರಾ ಅಂದ್ರೆ ನಿಮ್ ಎಂಟೈರ್ ಫೋಕಸ್ ಇರಬೇಕಾಗಿರೋದು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇಟ್ ಇಸ್ ಲೈಕ್ ಆಸ್ ಗುಡ್ ಆಸ್ ಯು ಆರ್ ಅ ನ್ಯೂ ಆಂಟ್ರಪ್ರಿನರ್. ಇವಾಗ ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದಂಗೆ ನಿಮ್ ಬಿಸ್ನೆಸ್ ಒಂದು ಹೊಸ ಲುಕ್ ಕೊಡ್ತಿದ್ದೀರಾ. ಯು ಶುಡ್ ಹ್ಯಾವ್ ಅ ಕಂಪ್ಲೀಟ್ ನ್ಯೂ ಫೇಸ್ ಆಫ್ ಅಂಡರ್ಸ್ಟ್ಯಾಂಡ್. And finally, you should understand the maturity and the greatest perspective, because ಹೊಸ ಆಪರ್ಚುನಿಟೀಸ್ ಏನ್ ಬರ್ತಾ ಇದೆ, ನಾನೇನ್ ಹೊಸದಾಗಿ ಇನ್ವೆಂಟ್ ಮಾಡ್ಬೋದು, ಬಿಸ್ನೆಸ್ ಅನ್ನ ಸ್ಟಾಗ್ನೇಟ್ ಆಗಿರೋದಕ್ಕೆ ಅಂದ್ರೆ ಒಂದೇ ಕಡೆ ಇದ್ದಿದ್ದು ಅದೇ ಅನ್ನೋದನ್ನ ನಾವು ಬ್ರೇಕ್ ಹೇಗ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಟೇಕ್ ಅ ಕೇಸ್ ಆಫ್ ಓಲಾ. ಓಲಾ ವಾಸ್ ನೋನ್ ಫಾರ್ ಕ್ಯಾಬ್ ಡೆಲಿವರಿ ಅಲ್ವಾ. ಅಗೇನ್ ದೇ ಮೂವ್ಡ್ ಇನ್ ಫುಡ್ಸ್, they moved into other beverages, they moved into other technological aspect. Andre they are diversifying themselves into new opportunities. ಯಾಕೆ ಕ್ಯಾಬ್ ಆಗ್ಲೇ ಸಕ್ಸಸ್ಫುಲಿ ನಡೀತಿದ್ದಿಲ್ಲ, ಅದೊಂದನ್ನೇ ಮಾಡ್ಕೊಂಡಿದ್ರೆ ಯಾಕೆ ಸಾಕ? ನೋ, ನೀವು ಅದನ್ನ ಮಾಡ್ತಾ ಇದ್ರಿ, ಬಟ್ ಡೈವರ್ಸಿಫೈಯಿಂಗ್ ಇಟ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. In fact, in one of the interview I saw where Sunil Shetty was talking, Sunil Shetty movie industry ಗೆ ಎಂಟರ್ ಆದಾಗ they were all happy about understanding ನಡೀತಿದೆ ಅಂತ. The first movie ಅವ್ರದ್ದು ಸಕ್ಸಸ್ಫುಲ್ ಹಿಟ್ ಆದಾಗ ಎಲ್ಲರೂ ಬರೆದ್ರು ಈ ಮೂವಿ ಹಿಟ್ ಆಯ್ತು, ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಇವರೆಲ್ಲರಿಗೂ ಒಳ್ಳೆ ಫ್ಯೂಚರ್ ಇದೆ. ಬಟ್ ಒಬ್ಬ ಕ್ರಿಟಿಕ್ ಮಾತ್ರ ಅವ್ರ ನ್ಯೂಸ್ ಪೇಪರ್ ಬರೀತಾರೆ, ಮೂವಿ ಹಿಟ್ ಆಗಿದೆ, ಬಟ್ ಮೈ ಸಜೆಷನ್ ಟು ಸುನಿಲ್ ಶೆಟ್ಟಿ ಇಸ್, ಅವ್ರದ್ದು ಹೋಟೆಲ್ ಬಿಸ್ನೆಸ್ ಇತ್ತು, ಅವ್ರ ಡ್ಯಾಡಿ ಸ್ಟಾರ್ಟ್ ಮಾಡಿದ್ದು, ಸೊ ಐ ಸಜೆಸ್ಟ್ ಸುನಿಲ್ ಶೆಟ್ಟಿಗೆ ಹೋಗಿ ಇಡ್ಲಿನ ಮಾರೋದಕ್ಕೆ ಶುರು ಮಾಡ್ಲಿ, ಬಿಕಾಸ್ ಅವ್ರಿಗೆ ಮೂವಿ ಇಂಡಸ್ಟ್ರಿಯಲ್ಲಿ ಫ್ಯೂಚರ್ ಇಲ್ಲ ಅಂತ ಬರೆದ್ರು. ದ ಮೊಮೆಂಟ್ ಹಿ ರೆಡ್, ಹಿ ವಾಸ್ ವೆರಿ ಮಚ್ ಹರ್ಟ್. ಏನಕ್ಕೆ ಈ ತರ ಬರೀತಾರೆ, ಮೂವಿ ಅಷ್ಟು ಹಿಟ್ ಆಗಿದೆ, ಬಿಸ್ನೆಸ್ ಅಷ್ಟು ಸಕ್ಸಸ್ ಆಗಿದೆ, ಆದ್ರೂ ಯಾಕೆ ಈ ತರ ಬರೆದ್ರು ಅಂತ. ದಟ್ಸ್ ವೆನ್ ಹಿಲ್ ರಿಯಲೈಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಆ ಮೂವಿ ಹಿಟ್ ಆಗಿದೆ, ಬಟ್ ಇವ್ರ ಆಕ್ಟಿಂಗ್ ಇದೆ ಅಂದಾಗ ಅವ್ರಿಗೊಂದು ಡೌಟ್ ಬಂತು, ಇವ್ರು ಹೇಳಿದ್ ನಿಜ ಆದ್ರೆ, ಸೊ ಲೆಟ್ ಮಿ ಡೂ ಒನ್ ಥಿಂಗ್, ಮೂವಿ ಇಂಡಸ್ಟ್ರಿಯಲ್ಲಿ ನಾನು ಫೋಕಸ್ ಕಂಟಿನ್ಯೂ ಮಾಡೋಣ, ಪ್ಯಾರಲಲ್ಲಿ ನಾನು ಇಂಡಸ್ಟ್ರಿನ ಡೈವರ್ಸಿಫೈ ಮಾಡ್ಬಿಟ್ಟು ಬಿಸ್ನೆಸ್ಗಳು ಶುರು ಮಾಡೋಣ. ಟುಡೇ ಈಸ್ ಅ ಸಕ್ಸಸ್ಫುಲ್ ಆಂಟ್ರಪ್ರಿನರ್. ಇನ್ಫ್ಯಾಕ್ಟ್ ಅವರು ಮೂವಿ ಇಂಡಸ್ಟ್ರಿಯಲ್ಲಿ ಅರ್ನ್ ಮಾಡೋ 10 times ಅವರು ಬಿಸ್ನೆಸ್ಗಳಲ್ಲಿ ರನ್ ಮಾಡ್ತಾ ಇದ್ದಾರೆ. ಸೊ ಹಿ ಇಸ್ ವೆರಿ ಹ್ಯಾಪಿ, ಬಿಕಾಸ್ ಮೂವೀಸ್ ನಾನು ಇವತ್ತು ಮಾಡ್ತೀನಿ, ಖುಷಿಗೋಸ್ಕರ ಮಾಡ್ತೀನಿ, ನಾನು ಸರ್ವೈವಲ್ಗೋಸ್ಕರ ಮಾಡಲ್ಲ. ಹಾಗೆ ನಾವು ಬಿಸ್ನೆಸ್ಗಳನ್ನ ಮೋಸ್ಟ್ ಆಫ್ ಇವತ್ತು ಆಂಟ್ರಪ್ರಿನರ್ಸ್ ನಾವು ಸರ್ವೈವಲ್ಗೋಸ್ಕರ ಮಾಡ್ತಾ ಇದೀವಿ. ಬ್ರೇಕ್ ದಾಟ್. ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಮಾಡ್ಬೇಕಂತ ಹೇಳಿದ್ರೆ ಡಿಪೆಂಡೆನ್ಸಿ ಕಡಿಮೆ ಮಾಡಿ ಯು ವಿಲ್ ಬಿ ಏಬಲ್ ಟು ಗ್ರೋ. ದಟ್ಸ್ ವೈ ಯು ನೀಡ್ ಟು ಕಮ್ ಔಟ್ ಆಫ್
your comfort zone and start reinventing and diversifying the business. Because the turnkey revolution in the final chapter or ಏನ್ ಮಾತಾಡ್ತಾರೆ ಅಂದ್ರೆ the significance of creating scalable business, replicable business. ಅಂದ್ರೆ ಒಂದು ಸ್ಟೇಜ್ ಬರ್ತಾ ಇದೆ ಅಂದಾಗ ನೀವು ಬಿಸ್ನೆಸ್ ನ ಸ್ಕೇಲ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು, ರಿಪ್ಲಿಕೇಶನ್ ಕ್ರಿಯೇಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ದೊಂದು ಸಕ್ಸಸ್ಫುಲ್ ಕಾಫಿ ಚೈನ್ ಇದೆ ಅಂತ ಹೇಳಿದ್ರೆ, ಯುವರ್ ಫೋಕಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಡೆಲಿವರಿಂಗ್ ದ ಬೆಸ್ಟ್ ಆಫ್ ದ ಕಾಫಿ, ಯುವರ್ ಫೋಕಸ್ ಇಸ್ ಆಲ್ಸೋ ಅಬೌಟ್ ಮಲ್ಟಿಪ್ಲೈಯಿಂಗ್ ಇಟ್ ಥ್ರೂ ಫ್ರಾಂಚೈಸ್. ಫಾರ್ ಎಕ್ಸಾಂಪಲ್, ಬ್ಯಾಂಗ್ಳೂರ್ಲೇ ತಗೊಳ್ಳಿ, ದೇರ್ ಆರ್ ಸರ್ಟನ್ ಸಕ್ಸಸ್ಫುಲ್ ರೆಸ್ಟೋರೆಂಟ್ಸ್. ಫಾರ್ ಎಕ್ಸಾಂಪಲ್, CTR ತಗೊಳ್ಳಿ, ಅಥವಾ ಟೇಕ್ ಅ ಕೇಸ್ ಆಫ್ ವೀಣಾ ಸ್ಟೋರ್. ಇವರೆಲ್ಲಾರು ಬ್ರಾಹ್ಮಿನ್ಸ್ ತಗೊಳ್ಳಿ, ಸಕ್ಸಸ್ಫುಲ್ ಔಟ್ಲೆಟ್ ಓಪನ್ ಮಾಡಿದ್ರು, ಅಲ್ಲೇ ಇದ್ದಾರೆ. ಅವರು ಟ್ರೆಡಿಷನಲಿ ಹಾಗೆ ರನ್ ಮಾಡ್ತಾರೆ. ಅವ್ರು ಯಾಕೆ ಫ್ರಾಂಚೈಸಿ ಮಾಡ್ತಿಲ್ಲ? ದಟ್ಸ್ ದೇರ್ ಚಾಯ್ಸ್. ಹೊಸದಾಗ ರಾಮೇಶ್ವರಂ ಕೆಫೆ ಬಂತು, ಸ್ಟಾರ್ಟ್ ಮಾಡಿ 2ನೇ ವರ್ಷಕ್ಕೆ 4 ಬ್ರಾಂಚ್ ಓಪನ್ ಮಾಡಿದ್ರು. ಪ್ರತಿ ಬ್ರಾಂಚ್ ಅಲ್ಲೂ ಮಿನಿಮಮ್ 5 crore per month ಟರ್ನ್ ಓವರ್ ಮಾಡ್ತಿದ್ದಾರೆ ಅಂತ ದೇ ಆರ್ ಕನ್ವೇಯಿಂಗ್. ಇಮ್ಯಾಜಿನ್ ದ ಕೈಂಡ್ ಆಫ್ ಬಿಸ್ನೆಸ್ ವಾಟ್ ದೇ ಆರ್ ಡೂಯಿಂಗ್. ಹಾಗಿದ್ರೆ ವೀಣಾ ಸ್ಟೋರ್ CTR ಮಾಡ್ತಿರೋದು ತಪ್ಪ, ಅಥವಾ ಹಾಗಿದ್ರೆ ರಾಮೇಶ್ವರಂ ಮಾಡೋದು ಕರೆಕ್ಟಾ? There's nothing called as right and wrong. It's everyone's perception. But ನಾನು ಹೇಳೋದು, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಸಕ್ಸಸ್ಫುಲಿ ಗ್ರೋ ಮಾಡೋದು ನಿಮ್ ರೆಸ್ಪಾನ್ಸಿಬಿಲಿಟಿ. ಇಮ್ಯಾಜಿನ್ CTR ಅಷ್ಟು ಹೆಸರು ಮಾಡಿದೆ ಅಂದ್ರೆ they could have come out with new products, they could have come out with new diversification, they could have come out with the franchises and branches. So what happens? Employee opportunity develop ಆಗುತ್ತೆ, consistency develop ಆಗುತ್ತೆ. So it means your focus has to be on growing for the economic development and not just for your personal development. So the purpose of your business is to serve your life ಅಂತ ನಾವೆಲ್ಲರೂ ತಿಳ್ಕೊಂತಾ ಇದೀವಿ. ಅನ್ಫಾರ್ಚುನೇಟ್ಲಿ ಬ್ರೇಕ್ ದಟ್, ಇಟ್ಸ್ ಅದರ್ ವೇ ರೌಂಡ್. ನೀವು ನಿಮ್ ಬಿಸ್ನೆಸ್ ನ ಸರ್ವೈವ್ ಮಾಡಕ್ ಹೆಲ್ಪ್ ಮಾಡಬೇಕು ಹೊರತು ನಿಮ್ ಬಿಸ್ನೆಸ್ ನೀವು ಸರ್ವೈವ್ ಆಗಕ್ ಹೆಲ್ಪ್ ಮಾಡಬಾರ್ದು. ದಟ್ ಈಸ್ ದ ವೇ ಯು ಆರ್ ಸಪೋಸ್ ಟು ಕನ್ಸಿಡರ್ ದಟ್. ಸೊ ಹಾಗಿದ್ರೆ ಈ ಬಿಸ್ನೆಸ್ ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಹೌ ಟು ಸ್ಕೇಲ್ ಇಟ್ ಅಂಡ್ ಹೌ ಟು ಟೇಕ್ ಇಟ್ ಅಹೆಡ್. That's precisely what ನಿಮ್ ಡೈಲಿ ಡೋಸ್ ಆಫ್ ಬಿಸ್ನೆಸ್ ವಿಡಿಯೋ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಈ ಬುಕ್ ಅಲ್ಲಿರೋ ಪ್ರತಿ ಪಾಯಿಂಟ್ ಐ ಬಿ reiterating on how you can grow your business. Again, for further information, watch on a daily dose of business video. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಪಾಯಿಂಟ್ ಆನ್ ಸ್ಕೇಲಬಿಲಿಟಿ ಗ್ರೋತ್ ನ ಎವ್ರಿ ಡೇ ನಿಮ್ಗೆ ಬುಕ್ ಅಲ್ಲಿ ಕೊಟ್ಟಿರೋ ಪಾಯಿಂಟ್ ನ ಐ ಬಿ ಕನ್ಕ್ಲೂಡಿಂಗ್. ಅಂಡ್ ಫೈನಲಿ ದ ಈ myth which speaks about why small business doesn't grow ಅನ್ನೋದ್ರ ಬಗ್ಗೆ we spoke a lot about it and how to do ಅಂತನೂ ಸ್ಪೆಸಿಫಿಕ್ ಪಾಯಿಂಟ್ಸ್ ಅಲ್ಲಿ ನೀವು ಇನ್ಫ್ಯಾಂಟ್ ಸ್ಟೇಜ್ ಅಲ್ಲಿ ಇದ್ರೆ, ಸ್ಟೆಬಿಲಿಟಿ ಅಲ್ಲಿ ಇದ್ರೆ, ಸ್ಕೇಲ್ ಆಗ್ತಿದ್ರೆ, ಬೆಳೀತಿದ್ರೆ, ರಿಪ್ಲಿಕಬಲ್ ಬಿಸ್ನೆಸ್ ಕ್ರಿಯೇಟ್ ಮಾಡ್ತಿದ್ರೆ ಏನ್ ಮಾಡಬೇಕು? That's exactly what we spoke about it. So finally, I can convey only one thing. Remember, building a successful business is not just about making money. ಈ ಸ್ಟೇಟ್ಮೆಂಟ್ ಸ್ಟಾರ್ಟಿಂಗ್ ಹೇಳಿದ್ದೆ, it's about creating a meaningful enterprise that serves customers, empowers employee, contributes positively to the community. ಅದನ್ನ ನಾವು ಬಿಲ್ಡ್ ಮಾಡೋದು, it's our responsibility. By adopting all this principle, I'm sure that ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಬ್ರೇಕ್ ಫ್ರೀ ಸಿಸ್ಟಮ್ ನ ಬಿಲ್ಡ್ ಮಾಡಿ, ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡಿ, you are able to scale a business ಅಂತ I believe it. With this, I would like to conclude and convey only one thing. We all know one important part of the business, that is business ಬೆಳೆಸಬೇಕು ಅನ್ನೋದು. ಅದನ್ನ ನಾವು ಬೆಳೆಸೋದು ನಮ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ದೆ. Build that, and wherever you have clarification, we are always available for you at one call. Well, this is Shantan representing iSpeakers, ನಿಮ್ಮ business doctor.